ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಾಡಿನೆಲ್ಲೆಡೆ ಹೊಸ ವರ್ಷದ ಯುಗಾದಿ ಹಬ್ಬದ ಸಂಭ್ರಮ ಜೋರಾಗಿದೆ. ಯುಗಾದಿ ಸಂಭ್ರಮದಲ್ಲಿ ಖರೀದಿಯ ಭರಾಟೆ ಕೂಡ ಜೋರಾಗಿದೆ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಜನವೋ ಜನ. ದರ ಏರಿಕೆಯ ಬಿಸಿಯ ನಡುವೆಯೂ ಕೂಡ ಖರೀದಿ ರಂಗೇರಿದೆ. ಹೂ ಹಣ್ಣು ವ್ಯಾಪಾರಿಗಳ ಮೊಗದಲ್ಲಿ ಮಂದಹಾಸ ಮೂಡಿದೆ. ನಾಡಿನೆಲ್ಲೆಡೆ ಹೊಸ ವರ್ಷದ ಸಂಭ್ರಮ ಜೋರಾಗಿರುವಂಥದ್ದು. ಹೊಸ ವರ್ಷ ಅಂದ್ರೆ ಹೊಸ ದಿನ, ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಸುಗಮವಾಗಿ ಸಾಗಲಿ ಅನ್ನುವಂಥದ್ದು, ಅದರ ಜೊತೆಗೆ ಆಗುವಂಥ ಕೆಲಸಗಳಿಗೆ ಒಳಿತಾಗಲಿ ಅನ್ನುವಂಥ ಹಬ್ಬಕ್ಕೆ ಹೊಸದಾದಂತಹ ಹಾದಿ. ಹಾಗಾಗಿ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ವ್ಯಾಪಾರಿಗಳ ಮುಖದಲ್ಲಿ ಮಂದಹಾಸ ಮೂಡಿದೆ. ಯಾಕಂದರೆ ಯುಗಾದಿ ಹಬ್ಬದ ಖರೀದಿಯ ಭರಾಟೆ ಜೋರಾಗಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಹಬ್ಬದ ವಸ್ತುಗಳನ್ನು ಖರೀದಿ ಮಾಡೋಕ್ಕೆ ಜನವೋ ಜನಸಾಗರವನ್ನು ನೀವು ನೋಡ್ತಾ ಇದ್ದೀರಾ. ಮಾರ್ಕೆಟ್ನಲ್ಲಿ ಎಷ್ಟರ ಮಟ್ಟಿಗೆ ಖರೀದಿಯ ಭರಾಟೆ ಜೋರಾಗಿದೆ ಅಂತ. ವರ್ಷದಲ್ಲಿ ಬರುವಂಥ ಎಲ್ಲ ಹಬ್ಬಗಳನ್ನು ಬಹಳ ಸಂಭ್ರಮದಿಂದ ಆಚರಿಸ್ತೀವಿ. ಆದರೆ ಯುಗಾದಿ ಅಂತ ಬಂತು ಅಂದರೆ ಸಾಕು, ಈ ಚಾಂದ್ರಮಾಸದ ಸಂದರ್ಭದಲ್ಲಿ ಯುಗಾದಿ ಹಬ್ಬದ ವಿಚಾರವಾಗಿ ಹಿಂದೂ ಪಂಚಾಂಗದಲ್ಲಿ ಬೇರೆಯದ್ದೇ ರೀತಿಯಲ್ಲಿ ಇದಕ್ಕೊಂದಷ್ಟು ವಿಶೇಷತೆ ಇದೆ. ಬೇವು ಬೆಲ್ಲ, ಅದರ ಜೊತೆಗೆ ಈ ಬಾರಿ ಏನೇ ಮಾತನಾಡಿದ್ರೂ ಕೂಡ ಒಳಿತಾಗಲಿ ಅನ್ನುವ ಮುಖಾಂತರವಾಗಿ ವಿಶೇಷವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತೆ. ಅದರ ಜೊತೆಗೆ ಸಂಪ್ರದಾಯದ ಪ್ರಕಾರವಾಗಿ ನೋಡೋದಾದರೆ ಈ ಹಬ್ಬದ ಸಂದರ್ಭದಲ್ಲೂ ಕೂಡ ಒಂದಷ್ಟು ಜನ, ಕೆಲವೊಂದಿಷ್ಟು ಭಾಗದಲ್ಲಿ ಉತ್ಸವಗಳು ಜರುಗುತ್ತೆ, ಕೆಲವೊಂದಿಷ್ಟು ಭಾಗದಲ್ಲಿ ಈ ಹಬ್ಬದ ವಿಜೃಂಭಣೆ ಜೋರಾಗಿರುತ್ತೆ. ದೃಶ್ಯದಲ್ಲಿ ಗಮನಿಸ್ಬೋದು, ಕಾಲಿಡೋದಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ, ಅಷ್ಟರ ಮಟ್ಟಿಗೆ ಜನರು ಅಲ್ಲಿದ್ದಾರೆ. ಕೆಲವೊಂದಿಷ್ಟು ವಸ್ತುಗಳನ್ನು ಖರೀದಿ ಮಾಡ್ತಿದ್ದಾರೆ. ವಸ್ತುಗಳ ಬೆಲೆ ಗಗನಕ್ಕೇರಿದ್ರೂ ಕೂಡ ಸದ್ಯಕ್ಕೆ ವಸ್ತುಗಳ ಖರೀದಿಯಲ್ಲಿ ಮಗ್ನರಾಗಿದ್ದಾರೆ. ಬೆಂಗಳೂರಲ್ಲಿ ಯುಗಾದಿ ಹಬ್ಬದ ಖರೀದಿಯ ಭರಾಟೆ ಜೋರಾಗಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ಮಾವಿನ ಎಲೆ, ಬೇವು, ಹೂ ಹಣ್ಣುಗಳನ್ನು ಖರೀದಿ ಮಾಡ್ತಿದ್ದಾರೆ. ದರ ಏರಿಕೆ ಬರೆಗೆ ಕಂಗಾಲಾಗಿ ಹೋಗಿದ್ದಾರೆ ಗ್ರಾಹಕರು. ಹೂವು ಹಣ್ಣು ಬೆಲೆ ತುಸು ಹೆಚ್ಚಳವಾಗಿ ಆಗಿರುವಂಥದ್ದು. ಹಾಗಾಗಿ ಜನರು ಬೆಲೆ ಹೆಚ್ಚಾದರೂ ಕೂಡ ಮಾವಿನ ಎಲೆ ಆಗಿರ್ಬೋದು, ಬೇವಾಗಿರ್ಬೋದು, ಯುಗಾದಿ ಹಬ್ಬ ಅಂದರೆ ಸಾಕು ಹೊಸ ಚಿಗುರು, ಹೊಸ ಹುರುಪು ಶುರುವಾಗುತ್ತೆ. ಆ ರೀತಿಯಲ್ಲಿ ಹಬ್ಬದ ಭರಾಟೆ ಜೋರಾಗಿದೆ. ಯುಗಾದಿ ಹಬ್ಬ ವರ್ಷದ ಹೊಸ ಆರಂಭವನ್ನು ಸೂಚಿಸುತ್ತೆ. ನವಯುಗದ ಆರಂಭ ಅಂತ ಹೇಳಲಾಗುತ್ತೆ. ಇಂದು ಪಾರಂಪರಿಕ ಇತಿಹಾಸದಲ್ಲಿ ಇದನ್ನು ಹೊಸ ವರ್ಷದ ಆಚರಣೆ ಮಾಡುವಂಥ ಹಬ್ಬ ಅಂತ ಕೂಡ ಹೇಳಲಾಗುತ್ತೆ. ಹಾಗಾಗಿ ಸಿಲಿಕಾನ್ ಸಿಟಿಯಲ್ಲಿ ಹಬ್ಬದ ವಾತಾವರಣ ಕಳೆಗಟ್ಟಿರುವಂಥದ್ದು. ಸದ್ಯ ನಾವೀಗ ಕೆಆರ್ ಮಾರ್ಕೆಟ್ನಲ್ಲಿದ್ವಿ. ತಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರ್ಬೋದು. ಹೂವು ಹಣ್ಣು, ಪೂಜೆಗೆ ಬೇಕಾದಂಥ ವಸ್ತುಗಳಾಗಿರ್ಬೋದು, ತಳಿರು ತೋರಣಕ್ಕೆ ಮಾವಿನ ಎಲೆ, ಬೇವು ಬೆಲ್ಲ, ಇದೆಲ್ಲವನ್ನೂ ಕೂಡ ಖರೀದಿ ಮಾಡ್ತಾ ಇರುವಂಥದ್ದು ಜನ. ಹಬ್ಬದ ಭರಾಟೆಯಲ್ಲಿ ಒಂದು ಕೊಂಚ ಸಮಸ್ಯೆ ಅಂದರೆ ನಿನ್ನೆ ರಾತ್ರಿ ಮಳೆ ಕೂಡ ಆಗಿತ್ತು. ಆ ಒಂದು ಲೋಡ್ ಶಿಫ್ಟಿಂಗ್ ಆಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು. ಆದರೆ ಯಾವುದೇ ರೀತಿಯಿಂದ ಪರಿಣಾಮ ಕೆಆರ್ ಮಾರ್ಕೆಟ್ನ ಈ ಒಂದು ಮಾರುಕಟ್ಟೆಗೆ ಬಿದ್ದಿಲ್ಲ. ಆದರೆ ದರ ಏರಿಕೆ ಆಗಿದೆ ಅನ್ನುವಂಥದ್ದು. ದರ ಏರಿಕೆಯ ಬಿಸಿಯ ನಡುವೆಯೂ ಕೂಡ ಜನ ಈ ಒಂದು ಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ಕೊಳ್ಳೋದಕ್ಕಾಗಿ ಬೇಕಾಗಿರುವಂಥ ಹೂವು ಜೊತೆಗೆ ಬಾಳೆ ಎಲೆ, ಮಾವಿನ ತಳಿರು ತೋರಣ ಮಾಡೋದಕ್ಕೆ ಮಾವಿನ ಎಲೆ, ಈ ರೀತಿಯಾದಂಥ ಎಲ್ಲ ವಸ್ತುಗಳನ್ನ ಈಗ ಖರೀದಿ ಮಾಡ್ತಾ ಇರುವಂಥ ದೃಶ್ಯಗಳನ್ನ ತಾವು ಇಲ್ಲಿ ನೋಡ್ಬೋದು. ಕೆಆರ್ ಮಾರ್ಕೆಟ್ನಲ್ಲಿ ಆ ಒಂದು ದೃಶ್ಯಗಳು ಸಿಗ್ತಾ ಇರುವಂಥದ್ದು. ದರ ಏರಿಕೆ ಆಗಿರುವಂಥದ್ದು. ಪ್ರತಿ ವಸ್ತುವು ಕೂಡ 25ರಿಂದ 50 ರೂಪಾಯಿ ಆ ಒಂದು ಮಟ್ಟಿಗೆ ದರ ಏರಿಕೆ ಆಗಿದೆ. ದರ ಏರಿಕೆಯ ಬಿಸಿಯ ನಡುವೆ ಕೂಡ ಹಬ್ಬಕ್ಕೆ ಬೇಕಾದಂಥ ವಸ್ತುಗಳನ್ನ ಪಡೆಯುವಂಥ ಕೆಲಸವನ್ನು ಜನ ಮಾಡ್ತಾ ಇದ್ದಾರೆ. ಮತ್ತೊಂದು ಭಾಗದಲ್ಲಿ ಈ ಒಂದು ಯುಗಾದಿ ಹಬ್ಬ ಏನಿದೆ, ಇಲ್ಲಿ ಮುಖ್ಯವಾಗಿ ಬೇವು ಬೆಲ್ಲ ಎರಡನ್ನೂ ಕೂಡ ನೀಡಿ ಈ ಒಂದು ಹಬ್ಬದ ಆಚರಣೆಯನ್ನು ಮಾಡ್ತಾರೆ. ಕಾರಣ ಇಷ್ಟೇ, ಜೀವನದಲ್ಲಿ ಗೆಲುವು ಬಂದರೂ ಕೂಡ ಹಿಗ್ಗದೆ, ಕಷ್ಟ ಬಂದರೆ ಕುಗ್ಗದೆ ಈ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕು. ಅದರ ಅರ್ಥವನ್ನು ಈ ಒಂದು ಹಬ್ಬ ನೀಡುತ್ತೆ. ಹಾಗಾಗಿ ಈ ಒಂದು ಹಬ್ಬವನ್ನು, ಯುಗಾದಿ ಹಬ್ಬವನ್ನು ನವ ಯುಗ ಅಂತ ಕೂಡ ಹೇಳಲಾಗುತ್ತೆ. ಹಾಗಾಗಿ ವರ್ಷದ ಆರಂಭವನ್ನು ಸೂಚನೆ ಮಾಡುವಂಥ ಹಬ್ಬಕ್ಕೆ ಬೇಕಾದ ವಸ್ತುಗಳನ್ನ ಬರದಿಂದ ಈಗ ಜನ ತೆಗೆದುಕೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ನಾಡಿನೆಲ್ಲೆಡೆ ಇವತ್ತು ಯುಗಾದಿ ಹಬ್ಬದ ಸಂಭ್ರಮ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಯುಗಾದಿ ಹಬ್ಬದ ಸಂಭ್ರಮವನ್ನ ಇಮ್ಮಡಿಗೊಳಿಸೋದಕ್ಕೆ ದೇವಸ್ಥಾನಗಳಿಗೆ ಆಗಮಿಸ್ತಾ ಇದ್ದಾರೆ ಜನರು. ದೇವರ ದರ್ಶನವನ್ನ ಕೂಡ ಪಡಿತಾ ಇದ್ದಾರೆ. ಬೆಂಗಳೂರಿನಲ್ಲಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಕರ್ಯಗಳನ್ನ ಕೂಡ ನೆರವೇರಿಸಲಾಗ್ತಾ ಇದೆ. ವಿಶೇಷ ಪೂಜೆಗಳು ಕೂಡ ಆಗ್ತಾ ಇದೆ. ಯುಗಾದಿ ಹಬ್ಬದ ಸಂಭ್ರಮ, ಹೊಸ ವರ್ಷದ ಮೊದಲ ದಿನ ದೇಗುಲಗಳತ್ತ ಜನಸಾಗರ. ಹಬ್ಬದಂದು ದೇವಸ್ಥಾನಗಳತ್ತ ಆಗಮಿಸ್ತಾ ಇದ್ದಾರೆ ಜನ. ಬೆಂಗಳೂರಿನ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಗವಿ ಗಂಗಾಧರೇಶ್ವರ ದೇವಸ್ಥಾನ, ಅದರ ಜೊತೆಯಲ್ಲಿ ಇನ್ನಿತರ ದೇವಸ್ಥಾನ, ಎಲ್ಲಾ ದೇವಸ್ಥಾನಗಳಿಗೂ ಕೂಡ ಈಗ ಆಗಮಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ದೇಗುಲಗಳಲ್ಲೂ ಕೂಡ ಫುಲ್ ರಶ್, ಸರತಿ ಸಾಲಲ್ಲಿ ನಿಂತು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ ಜನರು. ಹೊಸ ವರ್ಷದ ಆರಂಭ ದೇವಸ್ಥಾನದ ಜೊತೆಯಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ದೇವಸ್ಥಾನಗಳಿಗೆ ಆಗಮಿಸ್ತಾ ಇದ್ದಾರೆ ಜನರು. ಸಾಕಷ್ಟು ಮಂದಿ ದೇವಸ್ಥಾನಗಳಿಗೆ ಆಗಮಿಸಿ ವಿಶೇಷ ಪೂಜೆಯನ್ನ ಕೂಡ ಈಗ ನೆರವೇರಿಸ್ತಾ ಇದ್ದಾರೆ. ಹೊಸ ವರ್ಷದ ಶುಭಾರಂಭ ದೇವಸ್ಥಾನದ ಜೊತೆಯಲ್ಲಿ ಹಿಂದೂಗಳ ಹೊಸ ವರ್ಷದ ಪ್ರಾರಂಭವನ್ನ ಸೂಚಿಸುವಂಥ ಅತ್ಯಂತ ಪ್ರಮುಖವಾದಂಥ ಹಬ್ಬ ಯುಗಾದಿ. ಆ ಯುಗಾದಿಯನ್ನ ವಿಶೇಷವಾಗಿ ಆಚರಣೆ ಮಾಡಿಕೊಳ್ತಾ ಇದ್ದಾರೆ ಜನರು. ಇನ್ನು ಹಬ್ಬದ ಸಂಭ್ರಮದ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಬೆಳಗಾವಿಯ ಐತಿಹಾಸಿಕ ದೇವಸ್ಥಾನ ಕಪಿಲೇಶ್ವರ ಏನಿದೆ, ಆ ದೇವಸ್ಥಾನದಲ್ಲಿ ಸೂರ್ಯ ರಶ್ಮಿ ಸ್ಪರ್ಶ ಆಗಿದೆ. ಅದನ್ನ ಕೂಡ ಜನ ಕಣ್ತುಂಬಿಕೊಂಡಿದ್ದಾರೆ. ವರ್ಷದ ಮೊದಲ ಪವಾಡ ಸದೃಶ ದೃಶ್ಯವನ್ನ ಕಣ್ತುಂಬಿಕೊಂಡಿದ್ದಾರೆ ಭಕ್ತರು. ದಕ್ಷಿಣ ಕಾಶಿ ಅಂತ ಪ್ರಖ್ಯಾತಿಯನ್ನ ಹೊಂದಿರುವಂತಹ ಕಪಿಲೇಶ್ವರ ಮಂದಿರ ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ. ಕಪಿಲೇಶ್ವರ ದೇವಸ್ಥಾನ, ಹಾಗೆ ದೇವಸ್ಥಾನಕ್ಕೆ ಬಂದಂತ ಭಕ್ತರು. 5,000 ವರ್ಷದ ಇತಿಹಾಸ ಇರುವಂತ ಐತಿಹಾಸಿಕ ದೇವಸ್ಥಾನ ಈ ಕಪಿಲೇಶ್ವರ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಅದರ ಜೊತೆಯಲ್ಲಿ ಸೂರ್ಯ ರಶ್ಮಿಯ ಸ್ಪರ್ಶದ ಜೊತೆಯಲ್ಲಿ ಯುಗಾದಿಯ ಹೊಸ ವರ್ಷ ಆರಂಭ ಆಗ್ತಾ ಇದೆ. ಬಹಳ ಐತಿಹಾಸಿಕ ದೇವಸ್ಥಾನ, 5,000 ವರ್ಷಗಳ ಹಿಂದಿನ ದೇವಸ್ಥಾನ ಅಂತ ಪ್ರಸಿದ್ಧಿಯನ್ನ ಪಡೆದಿರುವಂತಹ ದೇವಾಲಯ ಇದು. ದಕ್ಷಿಣ ಕಾಶಿ ಅಂತ ಇದನ್ನ ಕರೆಯಲಾಗುತ್ತೆ. ಉದ್ಭವ ಮೂರ್ತಿ ಇಲ್ಲಿ ಶಿವಲಿಂಗ ಇರೋದು ಸ್ವಯಂ, ಅಂದರೆ ಭೂಮಿಯಿಂದ ಉದ್ಭವ ಆಗಿರುವಂತಹ ಶಿವಲಿಂಗಗಳಲ್ಲಿ ಇದು ಕೂಡ ಒಂದು ಅನ್ನುವಂಥದ್ದನ್ನು ನಂಬಲಾಗುತ್ತೆ. ಹಾಗಾಗಿ ದಕ್ಷಿಣ ಕಾಶಿ ಅಂತ ಕರೀತಾರೆ ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನ. ಆ ದೇವಸ್ಥಾನದಲ್ಲಿರುವಂತಹ ಶಿವಲಿಂಗಕ್ಕೆ ಸೂರ್ಯ ರಶ್ಮಿಯ ಸ್ಪರ್ಶ ಆಗ್ತಾ ಇರುವಂತಹ ಆ ಅದ್ಭುತ ಕ್ಷಣಗಳನ್ನು ಕಣ್ತುಂಬಿಕೊಳ್ತಾ ಇದ್ದೇವೆ. ಅದನ್ನು ದೇಗುಲಗಳಿಗೆ ಆಗಮಿಸಿರುವಂತಹ ಭಕ್ತರು ಕೂಡ ಕಣ್ತುಂಬಿಕೊಂಡಿದ್ದಾರೆ. 12 ಜ್ಯೋತಿರ್ಲಿಂಗಗಳೇನಿದೆ, ಆ ಜ್ಯೋತಿರ್ಲಿಂಗಗಳ ದರ್ಶನವು ಇಲ್ಲಿಗೆ ಭೇಟಿ ಕೊಡದೇ ಇದ್ದರೆ ಅಪೂರ್ಣ ಅನ್ನುವಂಥದ್ದನ್ನ ಭಾವಿಸಲಾಗುತ್ತೆ. ಇನ್ನು ಬೆಳಗಾವಿಯಿಂದ ಮೈಲಾರಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹಾಗೆ ಕಲಬುರಗಿಯಿಂದ ಪ್ರಕಾಶ್ ಕೂಡ ನಮ್ಮ ಜೊತೆ ಈಗ ಜಾಯಿನ್ ಆಗಿದ್ದಾರೆ. ಹಾಗೆ ಬೆಂಗಳೂರಿನ ದೇವಸ್ಥಾನಗಳಲ್ಲಿ ಯಾವ ರೀತಿ ಪೂಜೆಗಳು ನಡೀತಾ ಇದೆ, ಎಲ್ಲ ವಿಶೇಷತೆಗಳನ್ನು ಕೂಡ ತಿಳಿಸೋದಕ್ಕೆ ನಮ್ಮ ಜೊತೆ ಚರಣ್ ಕೂಡ ಲೈವಲ್ಲಿ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ಬೆಳಗಾವಿಯಿಂದ ಆರಂಭಿಸೋಣ. ಬೆಳಗಾವಿಯಲ್ಲೂ ಕೂಡ ವಿಶೇಷ ದೇವರ ದರ್ಶನ, ಅದರ ಜೊತೆಯಲ್ಲಿ ವಿಶೇಷ ಪೂಜೆಗಳನ್ನು ಕೂಡ ಈಗ ನೆರವೇರಿಸಲಾಗ್ತಾ ಇದೆ. ಮೈಲಾರಿ, ಯಾವ ರೀತಿ ನಡೀತಾ ಇದೆ ಇವತ್ತಿನ ಸಿದ್ಧತೆಗಳು, ಇವತ್ತಿನ ವಿಶೇಷ ಪೂಜೆ, ಯುಗಾದಿಯ ಸಂಭ್ರಮ ಹೇಗಿದೆ? ಖಂಡಿತ ಅಶ್ವಿನಿ, ಯುಗಾದಿ ಹಬ್ಬ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಬೆಳಗಾವಿಯಲ್ಲಿ ಇರುವಂಥ ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರವನ್ನು ಕೂಡ ಮಾಡ್ತಿರುವಂಥದ್ದು. ಅದರಲ್ಲೂ ಕೂಡ ದಕ್ಷಿಣ ಕಾಶಿ ಕಪಿಲೇಶ್ವರ ದೇವಸ್ಥಾನದಲ್ಲಿ ಇವತ್ತು ಮಹಾಮಂಗಳಾರತಿ ಜೊತೆಗೆ ರುದ್ರಾಭಿಷೇಕವನ್ನು ಕೂಡ ಮಾಡಲಾಗ್ತಿರುವಂಥದ್ದು. ಸದ್ಯ ನಾನು ದೇವಸ್ಥಾನದಲ್ಲಿ ಕೂಡ ಇರುವಂಥದ್ದು. ಪ್ರಮುಖವಾಗಿ ವಿಶೇಷ ಅಂದರೆ ಇಲ್ಲಿ ಇವತ್ತು ವರ್ಷದ ಮೊದಲು ಒಂದು ಸಾರಿ ಬೀಳುವಂಥ ಏನು ಸೂರ್ಯ ರಶ್ಮಿ ಕೂಡ ಇವತ್ತು ಶಿವಲಿಂಗಕ್ಕೆ ಏನು ಸ್ಪರ್ಶ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಈಗಾಗಲೇ ಉದ್ಭವ ಮೂರ್ತಿ ಕಪಿಲೇಶ್ವರದ ಶಿವಲಿಂಗಕ್ಕೆ ಈಗಾಗಲೇ ಮಹಾಮಂಗಳಾರತಿ ಇರ್ಬೋದು, ಅಭಿಷೇಕ ಇರ್ಬೋದು ಸೇರಿದಂತೆ ವಿಶೇಷವಾದಂಥ ಪೂಜೆ ಪುನಸ್ಕಾರವನ್ನು ಕೂಡ ಈಗ ಮಾಡಲಾಗ್ತಿರುವಂಥದ್ದು. ಸುಮಾರು 5,000 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಈ ಕಪಿಲೇಶ್ವರ ಮಂದಿರಕ್ಕೆ ಸುಮಾರು ದೇಶದ ನಾನಾ ಭಾಗಗಳಿಂದ ಕೂಡ ಭಕ್ತರು ಆಗಮಿಸ್ತಾರೆ. ಆದರೆ ಇವತ್ತು ವಿಶೇಷವಾಗಿ
ಇಲ್ಲಿ ಸೂರ್ಯ ರಶ್ಮಿಯನ್ನು ಅಂದರೆ ಆ ವರ್ಷದಲ್ಲಿ ಒಂದೇ ಒಂದು ಸಾರಿಗೆ ಸೂರ್ಯ ರಶ್ಮಿ ಇಲ್ಲಿ ಸ್ಪರ್ಶ ಆಗುತ್ತೆ. ಪ್ರಮುಖವಾಗಿ ಈ ಒಂದು ವರ್ಷದ ಮೊದಲ ಸೂರ್ಯ ರಶ್ಮಿಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಜನ ಕೂಡ ಇಲ್ಲಿ ಬಂದಿರುವಂಥದ್ದು. ದಕ್ಷಿಣ ಕಾಶಿ ಅಂತಲೇ ಕೂಡ ಇದು ದೇವಸ್ಥಾನ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ಕೂಡ ಹೊಂದಿರುವಂಥದ್ದು. ಅಪರೂಪದ ಕ್ಷಣಕ್ಕೆ ಕೂಡ ಇವತ್ತು ಕಪಿಲೇಶ್ವರ ದೇವಸ್ಥಾನ ಕೂಡ ಸಾಕ್ಷಿಯಾಗಿರುವಂಥದ್ದು. ಪ್ರಮುಖವಾಗಿ ಹರ ಮತ್ತು ಹರಿ ಪರಸ್ಪರವಾಗಿ ಮುಖಾಮುಖಿಯಾಗಿರುವಂಥ ದೇಶದ ಏಕೈಕ ದೇವಸ್ಥಾನ ಕೂಡ ಇದು ಆಗಿರುವಂಥದ್ದು. ಇಲ್ಲಿ ಕಪಿಲ ಮುನಿಗಳ ತಪಸ್ಸಿನ ಫಲವಾಗಿ ಏನು ಉದ್ಭವ ಅಂದರೆ ಶಿವಲಿಂಗ ಮೂರ್ತಿ ಉದ್ಭವ ಆಗುತ್ತೆ. ಅಂದಿನಿಂದ ಇಂದಿನವರೆಗೂ ಕೂಡ ಇಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡ್ಕೊಂಡು ಬರಲಾಗ್ತದೆ. ತಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ಇಲ್ಲಿ ಏನು ಬಂದು ಪ್ರಾರ್ಥನೆ ಮಾಡಿ ಅವರು ಏನು ಪ್ರಾರ್ಥನೆಯನ್ನು ಮಾಡ್ತಾರೆ. ಪ್ರಮುಖವಾಗಿ ಗಮನಿಸ್ಬೋದು, ಈಗಾಗಲೇ ಬೆಳಗ್ಗೆಯಿಂದ ಕೂಡ ಪೂಜೆಗಳು ಆರಂಭ ಆಗಿರುವಂಥದ್ದು. ರುದ್ರಾಭಿಷೇಕ ಜೊತೆಗೆ ಮಹಾಮಂಗಳಾರತಿ ಕಾರ್ಯಗಳು ಕೂಡ ಪ್ರಾರಂಭ ಆಗಿರುವಂಥದ್ದು ಗಮನಿಸ್ಬೋದು. ಬೆಳಗಾವಿಯ ಐತಿಹಾಸಿಕ ದೇವಸ್ಥಾನಗಳಲ್ಲಿ ಕೂಡ ಇದು ಒಂದಾಗಿರುವಂಥದ್ದು. ಜೊತೆಗೆ ಇಲ್ಲಿ ಸ್ವಾಮಿ ವಿವೇಕಾನಂದರು ಇರ್ಬೋದು, ಜೊತೆಗೆ ಮಹಾತ್ಮ ಗಾಂಧೀಜಿಯವರು ಇರ್ಬೋದು, ಸಾಕಷ್ಟು ಗಣ್ಯರು ಕೂಡ ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಏನು ಆಶೀರ್ವಾದವನ್ನು ಕೂಡ ಪಡೆದಿರುವಂಥದ್ದು. ಹಾಗಾಗಿ ಏನು ದೇಶದಲ್ಲಿ ಇರುವಂಥ 12 ಜ್ಯೋತಿರ್ಲಿಂಗಗಳಿದ್ದಾವೆ, ಅಲ್ಲಿ ಭೇಟಿ ಕೊಟ್ಟು ಆಶೀರ್ವಾದ ಪಡೆದುಕೊಳ್ಳುವಂಥ ಕೆಲಸ ಕೂಡ ಆಗುತ್ತೆ. ಅಶ್ವಿನಿ, ಆಲ್ ರೈಟ್, ಮೈಲಾರಿ ಹಾಗೆ ಸಂಪರ್ಕದಲ್ಲಿರಿ. ಹಾಗೆ ಬೆಂಗಳೂರಿನಿಂದ ಚರಣ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚರಣ್, ಬೆಂಗಳೂರಿನ ದೇವಸ್ಥಾನಗಳಲ್ಲೂ ಕೂಡ ಇವತ್ತು ವಿಶೇಷ ಪೂಜೆಗಳು ನಡೆಯುತ್ತೆ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ಈಗ ಅಲಂಕಾರ ಮಾಡಲಾಗಿದೆ. ಯಾವ ರೀತಿ ವಿಶೇಷ ಪೂಜೆ ಇರುತ್ತೆ ಯುಗಾದಿ ಸಂಭ್ರಮದಲ್ಲಿ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಚರಣ್. ಎಸ್ ಅಶ್ವಿನಿ, ಯುಗಾದಿ ಸಂಭ್ರಮ ಬೆಂಗಳೂರಿನಲ್ಲಿ ಮನೆ ಮಾಡಿರುವಂಥದ್ದು. ಪ್ರಮುಖವಾಗಿ ಹಿಂದೂ ಪಂಚಾಂಗದ ಪ್ರಕಾರ ಈ ಒಂದು ಹಬ್ಬವನ್ನು ಹೊಸ ವರ್ಷದ ಅಂತ ಆರಂಭ ಮಾಡಲಾಗುತ್ತೆ. ಬೇವು ಬೆಲ್ಲ ತಿಂದು ಈ ಒಂದು ಹಬ್ಬವನ್ನು ಸಂಭ್ರಮಾಚರಣೆಯಿಂದ ಶುರು ಮಾಡಲಾಗುತ್ತೆ. ಸದ್ಯ ನಾನೀಗ ಬನಶಂಕರಿ ದೇವಾಲಯದಲ್ಲಿರುವಂಥದ್ದು. ಬನಶಂಕರಿ ದೇವಾಲಯದಲ್ಲಿ ಭಕ್ತ ಸಾಗರವೇ ಬಂದು ದೇವರ ದರ್ಶನವನ್ನು ಮಾಡ್ತಾ ಇರುವಂಥದ್ದು. ಈ ಒಂದು ಯುಗಾದಿ ಹಬ್ಬ ತಮ್ಮೆಲ್ಲರ ಜೀವನದಲ್ಲಿ ಹೊಸತನ ಬರಲಿ, ಹೊಸ ಚಿಗುರು ಬರಲಿ ಅನ್ನುವಂತಹ ಒಂದು ಕಾರಣಕ್ಕೆ, ತಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗಲಿ ಅನ್ನುವಂತಹ ಕಾರಣಕ್ಕೆ ಆ ಭಕ್ತ ಸಾಗರ ಬಂದು ದೇವರ ದರ್ಶನವನ್ನು ಮಾಡ್ತಾ ಇದ್ರೆ, ಮತ್ತೊಂದು ಭಾಗದಲ್ಲಿ ಆ ದೇವಾಲಯದಲ್ಲಿ ಕೂಡ ವಿಶೇಷ ರೀತಿಯಾದಂತಹ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇರುವಂಥದ್ದು. ಅಂತ ಹೇಳಿದ್ರೆ ಪ್ರಮುಖವಾಗಿ ದೀಪದ ಆರತಿ ಆಗಿರ್ಬೋದು, ಅದರ ಜೊತೆಗೆ ಅಭಿಷೇಕಗಳಾಗಿರ್ಬೋದು, ವಿಶೇಷ ರೀತಿಯಾದಂತಹ ಅಭಿಷೇಕಗಳನ್ನು ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಒಂದು ಕಡೆಯಲ್ಲಿ ದೇವಾಲಯಗಳು ಕೂಡ ಸಂಪೂರ್ಣವಾಗಿ ಅಲಂಕೃತಗೊಂಡಿದೆ. ಮತ್ತೊಂದು ಭಾಗದಲ್ಲಿ ಸಂಪೂರ್ಣವಾಗಿ ದೇವಾಲಯವನ್ನು ಕತ್ತಲು ಮಾಡಿಕೊಂಡು ದೇವರಿಗೆ ದೀಪದ ಆರತಿಯನ್ನು ಮಾಡಲಿಕ್ಕೆ ಕೂಡ ಸಿದ್ಧತೆಯನ್ನು ನಡೆಸ್ತಾ ಇರುವಂಥದ್ದು. ಅದರ ಜೊತೆಗೆ ತಮ್ಮ ಭಕ್ತರು ಕೂಡ ದೀಪಗಳನ್ನು ತಂದು ದೇವರಿಗೆ ಆರತಿ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ಒಂದು ಕಡೆಯಲ್ಲಿ ದೇವಾಲಯಗಳಲ್ಲಿ ಮನೆ ಮಾಡ್ತಾ ಇದ್ದಾರೆ, ಮತ್ತೊಂದು ಭಾಗದಲ್ಲಿ ಭಕ್ತರು ಕೂಡ ತಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗಲಿ, ತಮ್ಮ ಆಸೆ ಆಕಾಂಕ್ಷೆಗಳೇನಿದೆ ಈ ಒಂದು ಯುಗಾದಿ ಹಬ್ಬದಿಂದ ಎಲ್ಲ ನೋವನ್ನು ಮರೆತು ತಮ್ಮ ಜೀವನದಲ್ಲಿ ಖುಷಿ ಇನ್ನಷ್ಟು ಹೆಚ್ಚಾಗಲಿ ಅನ್ನುವಂತಹ ಕಾರಣಕ್ಕೆ ದೇವಾಲಯಗಳಲ್ಲಿ ಬಂದು ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸ್ತಾ ಇರುವಂಥದ್ದು. ಅಶ್ವಿನಿ, ಆಲ್ ರೈಟ್ ಚರಣ್, ಹಾಗೆ ಸಂಪರ್ಕದಲ್ಲಿರಿ. ಹಾಗೆ ಹುಬ್ಬಳ್ಳಿಯಿಂದ ನಮ್ಮ ಪ್ರತಿನಿಧಿ ಪ್ರಕಾಶ್ ಕೂಡ ಸಂಪರ್ಕದಲ್ಲಿ ಇದ್ದಾರೆ. ಜೊತೆಗೆ ಕಲಬುರಗಿಯಿಂದ ಓಂ ಪ್ರಕಾಶ್ ಮುನ್ನೂರು ಕೂಡ ಈಗ ಸಂಪರ್ಕದಲ್ಲಿದ್ದಾರೆ. ಹುಬ್ಬಳ್ಳಿಯಲ್ಲಿ ದೇವಸ್ಥಾನದಲ್ಲಿ ಯಾವ ರೀತಿಯ ಪೂಜೆಗಳು ನಡೀತಾ ಇದೆ, ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಹುಬ್ಬಳ್ಳಿಯಲ್ಲೂ ಕೂಡ ಸಂಭ್ರಮ, ಯುಗಾದಿಯ ಸಂಭ್ರಮ ಇವತ್ತು ಯಾವ ರೀತಿಯಾಗಿದೆ, ಪೂಜೆಗಳು ಯಾವ ರೀತಿ ನಡೆಯುತ್ತೆ, ಏನ್ ಡೀಟೇಲ್ಸ್ ಇದೆ? ಎಸ್, ಖಂಡಿತವಾಗ್ಲೂ ಅಶ್ವಿನಿ, ಅಂದರೆ ಹಿಂದೂ ಸಂಪ್ರದಾಯಗಳ ಪ್ರಕಾರ ಹೊಸ ವರ್ಷದ ಆರಂಭ ಅಂದರೆ ಅದು ಚಂದ್ರಮಾನ ಯುಗಾದಿ. ಈ ಚಂದ್ರಮಾನ ಯುಗಾದಿ ಹಬ್ಬದ ಸಂಭ್ರಮ ವಾಣಿಜ್ಯಗಿರಿ ಹುಬ್ಬಳ್ಳಿಯಲ್ಲೂ ಕೂಡ ಸಾಕಷ್ಟು ಏನು ಕಳೆಗಟ್ಟಿರ್ತಕ್ಕಂಥದ್ದು. ನಗರದ ಬಹುತೇಕ ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳನ್ನು ನಿರ್ವಹಿಸಲಾಗ್ತಾ ಇದೆ. ಸದ್ಯ ನಾನೀಗ ಉತ್ತರ ಕರ್ನಾಟಕ ಭಾಗದ ಆರಾಧ್ಯ ದೈವ ಅಂತಲೇ ಕರೆಸ್ಕೊಳ್ಳುವಂಥ ಸಿದ್ಧಾರೂಢರ ಮಠದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಬೆಳಗ್ಗೆಯಿಂದನೂ ಕೂಡ ಇವತ್ತು ಯುಗಾದಿಯ ಸಂಭ್ರಮಕ್ಕೆ ಏನು ಭಕ್ತಗಣ ಸಾಕ್ಷಿ ಆಗಿರ್ತಕ್ಕಂಥದ್ದು. ಬಹುತೇಕ
ಭಾಗಗಳಿಂದ, ಕೇವಲ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲದೆ ಬಹುತೇಕ ಭಾಗಗಳಿಂದ ಭಕ್ತಗಣ ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಹರಿದು ಬರ್ತಾ ಇದೆ. ಬೆಳಗ್ಗೆ 4 ಗಂಟೆ 5 ಗಂಟೆಯಿಂದಲೂ ಕೂಡ ಈ ಸಿದ್ಧಾರೂಢರ ಮಠದಲ್ಲಿ ಸಿದ್ಧಾರೂಢರ ಗದ್ದಿಗೆ ಇರ್ಬೋದು, ಅದೇ ರೀತಿ ಗುರುನಾಥರೂಢರ ಗದ್ದಿಗೆಗೆ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗ್ತಾ ಇದೆ. ಮಹಾಭಿಷೇಕ, ರುದ್ರಾಭಿಷೇಕ, ಪಂಚಾಭಿಷೇಕ ಹೀಗೆ ಬಹುತೇಕ ಒಂದು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸುವ ಮೂಲಕ ಭಕ್ತರಿಗೆ ಒಂದು ದರ್ಶನದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇರುವಂಥದ್ದು. ನನ್ನ ಎಡಭಾಗದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಸರತಿ ಸಾಲಿನಲ್ಲಿ ನಿಂತು ಸಿದ್ಧಾರೂಢರ ಗದ್ದಿಗೆಯ ದರ್ಶನವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಭಕ್ತಗಣ ಇಲ್ಲಿ ಮುಂದಾಗಿರ್ತಕ್ಕಂಥದ್ದು. ಕುಟುಂಬ ಸಮೇತರಾಗಿ ಬಹುತೇಕ ಅಂದರೆ ಯುವತಿಯರಿರ್ಬೋದು, ಕುಟುಂಬ ಸಮೇತರಾಗಿ ಸಾಕಷ್ಟು ಜನ ಇಲ್ಲಿ ಹರಿದು ಬರ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ಸಿದ್ಧಾರೂಢರ ದರ್ಶನವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಹೊಸ ವರ್ಷವನ್ನು ಒಂದು ರೀತಿ ಈ ಯುಗಾದಿ ಹೊಸ ವರ್ಷವನ್ನು ಬರಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಇಲ್ಲಿ ಉತ್ಸುಕರಾಗಿದ್ದಾರೆ. ಮನೆಗಳಲ್ಲೂ ಕೂಡ ಅಂದರೆ ತಮ್ಮ ತಮ್ಮ ಮನೆಗಳಲ್ಲೂ ಕೂಡ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಬೇವು ಬೆಲ್ಲವನ್ನು ಒಂದು ರೀತಿ ವಿನಿಮಯ ಮಾಡುವ ಮೂಲಕ, ಪರಸ್ಪರ ಒಂದು ಹಬ್ಬದ ವಿನಿಮಯ ಮಾಡುವ ಮೂಲಕ ದೇವಸ್ಥಾನಗಳಲ್ಲೂ ಕೂಡ ಸಾಕಷ್ಟು ಒಂದು ಸಂಭ್ರಮ ಸಡಗರದಿಂದ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸೋದ್ರ ಜೊತೆಗೆ ಸಾಕಷ್ಟು ಭಕ್ತಗಣ ಇಲ್ಲಿ ಹರಿದು ಬರ್ತಾ ಇದೆ. ಸರತಿ ಸಾಲಿನಲ್ಲಿ ನಿಂತು ಬಹುತೇಕ ಜನ ಒಂದು ಸಿದ್ಧಾರೂಢರ ದರ್ಶನವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಇಲ್ಲಿ ಮುಂದಾಗ್ತಾ ಇದ್ದಾರೆ. ಕೇವಲ ಇದು ಸಿದ್ಧಾರೂಢರ ಮಠದ ಒಂದು ದೃಶ್ಯ ಅಷ್ಟೇ ಅಲ್ಲ, ಬಹುತೇಕ ಒಂದು ದೇವಸ್ಥಾನಗಳಲ್ಲೂ ಕೂಡ ಇದೇ ರೀತಿ ಭಕ್ತರು ಹರಿದು ಬರುವ ಮೂಲಕ ಒಂದು ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಕ್ಕೆ ಇಲ್ಲಿ ಸಾಕ್ಷಿ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಯುಗಾದಿ ಅಂದರೆ ಹಿಂದೂಗಳಿಗೆ ಒಂದು ಹೊಸ ವರ್ಷದ ಸಂಭ್ರಮ. ಈ ಹೊಸ ವರ್ಷದ ಸಂಭ್ರಮ ನಾಡಿನೆಲ್ಲೆಡೆ ಯಾವ ರೀತಿ ಸಂಭ್ರಮ ಸಡಗರದಿಂದ ನೆರವೇರಿಸಲಾಗ್ತಾ ಇದೆಯೋ ಅದೇ ರೀತಿ ಕೂಡ ವಾಣಿಜ್ಯಗರಿ ಹುಬ್ಬಳ್ಳಿಯಲ್ಲೂ ಕೂಡ ಸಾಕಷ್ಟು ದೇವಸ್ಥಾನಗಳಲ್ಲಿ ಪೂಜಾ ಕಾರ್ಯಕ್ರಮಗಳನ್ನು ಮಾಡುವುದರ ಜೊತೆಗೆ ಭಕ್ತರು ಈ ಒಂದು ಹೊಸ ವರ್ಷವನ್ನು ಬರಮಾಡಿಕೊಳ್ಳುವಂಥದ್ರ ಜೊತೆಗೆ ಈ ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಇಲ್ಲಿ ಮುಳುಗಿರ್ತಕ್ಕಂಥದ್ದು ಬಹುತೇಕ ಜನ ಇದ್ದಾರೆ. ತಾವು ಗಮನಿಸ್ತಾ ಇರ್ಬೋದು, ಭಕ್ತರು ಬೇರೆ ಬೇರೆ ಭಾಗಗಳಿಂದಲೂ ಕೂಡ, ಯಾಕಂದರೆ ಸಿದ್ಧಾರೂಢರ ಮಠ ಅಂದರೆ ಉತ್ತರ ಕರ್ನಾಟಕ ಭಾಗದ ಭಕ್ತರ ಒಂದು ಆರಾಧ್ಯ ದೈವ ಅಂತಲೇ ಹೇಳ್ಬೋದು. ಹೀಗಾಗಿ ಕೇವಲ ಹುಬ್ಬಳ್ಳಿ ಧಾರವಾಡದ ಜನ ಅಷ್ಟೇ ಅಲ್ಲ, ಬಹುತೇಕ ಭಾಗಗಳಿಂದ ಉತ್ತರ ಕರ್ನಾಟಕ ಭಾಗದ ಬಹುತೇಕ ಭಾಗಗಳಿಂದ ಸಿದ್ಧಾರೂಢರ ಮಠಕ್ಕೆ ಆಗಮಿಸ್ತಾರೆ. ಒಂದು ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳಿಗೆ ಸಾಕ್ಷಿ ಆಗುವ ಮೂಲಕ ಯುಗಾದಿ ಸಂಭ್ರಮವನ್ನು ಸಾಕಷ್ಟು ಸಂಭ್ರಮ ಸಡಗರದಿಂದ ಇಲ್ಲಿ ನೆರವೇರಿಸಲಾಗ್ತಾ ಇರುವಂಥದ್ದು. ಅಶ್ವಿನಿ, ರೈಟ್ ಪ್ರಕಾಶ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಕಲಬುರಗಿಯಿಂದ ಓಂ ಪ್ರಕಾಶ್ ಮುನ್ನೂರು ಕೂಡ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಓಂ ಪ್ರಕಾಶ್ ಮುನ್ನೂರು, ಕಲಬುರಗಿಯ ಸಂಭ್ರಮ ಹೇಗಿದೆ? ಯುಗಾದಿಯ ಸಡಗರ ಹೇಗಿದೆ? ಅಶ್ವಿನಿ, ಕಲಬುರಗಿಯಲ್ಲೂ ಕೂಡ ಯುಗಾದಿ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಜನ ಆಚರಣೆ ಮಾಡ್ತಾ ಇರುವಂಥದ್ದು. ಭಾರತೀಯರಿಗೆ, ಅದರಲ್ಲೂ ಹಿಂದೂಗಳಿಗೆ ಈ ಯುಗಾದಿ ಹಬ್ಬ ಹೊಸ ವರ್ಷ ಆಗಿರುವಂಥ ಹಿನ್ನೆಲೆಯಲ್ಲಿ ಹೊಸ ವರ್ಷದ ಮೊದಲ ದಿನದಂದು ಎಲ್ಲರೂ ಕೂಡ ಆ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡೆದು ತಮ್ಮ ದಿನವನ್ನು ಆರಂಭಿಸೋದಕ್ಕೆ ಮುಂದಾಗಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನದಲ್ಲಿರುವಂಥದ್ದು. ಇಲ್ಲೂ ಕೂಡ ಬೆಳಗ್ಗೆಯಿಂದಲೂ ಕೂಡ ಶರಣಬಸವೇಶ್ವರರಿಗೆ ವಿಶೇಷ ಪೂಜೆ, ಅಲಂಕಾರ, ಅಭಿಷೇಕ ಎಲ್ಲವೂ ಕೂಡ ಆಗಿರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನರು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡೆದು ತೆರಳ್ತಾ ಇರುವಂಥದ್ದು. ಈಗ ದೃಶ್ಯದಲ್ಲೂ ಕೂಡ ನೋಡ್ಬೋದು, ಸಾಕಷ್ಟು ಜನ ಇಲ್ಲಿ ಬಂದು ದೇವರಿಗೆ ನಮಿಸುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಹೊಸ ವರ್ಷದ ಮೊದಲ ದಿನ, ಬೇವು ಬೆಲ್ಲ ಸವಿಯುವಂಥ ದಿನ, ಯುಗಾದಿ ಎಲ್ರಿಗೂ ಹೊಸತನ, ಹೊಸ ಹುರುಪನ್ನು ತರುವಂಥ ದಿನ. ಹಾಗಾಗಿಯೇ ಜನ ದೇವಸ್ಥಾನಗಳಿಗೆ ಬರ್ತಾ ಇರುವಂಥದ್ದು. ದೃಶ್ಯದಲ್ಲಿ ಕೂಡ ನೋಡ್ಬೋದು, ಎರಡೂ ಕಡೆ ಶರಣಬಸವೇಶ್ವರ ದೇವಸ್ಥಾನದ ಎರಡೂ ಕಡೆ ಸರತಿ ಸಾಲಿನಲ್ಲಿ ನಿಂತು ಜನ ದರ್ಶನವನ್ನು ಪಡೆಯೋದಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಸಾಕಷ್ಟು ಜನ ನಸುಕಿನ ಜಾವದಿಂದಲೂ ಕೂಡ ದೇವಸ್ಥಾನಕ್ಕೆ ಆಗಮಿಸ್ತಾ ಇರುವಂಥದ್ದು. ನಸುಕಿನ ಜಾವ 4:30 ಸುಮಾರಿಗೆ ಶರಣಬಸವೇಶ್ವರರಿಗೆ ವಿಶೇಷ ಪೂಜೆ ಕೂಡ ಆಗಿರುವಂಥದ್ದು. ಅಲ್ಲಿಂದ ನಿರಂತರವಾಗಿ ಭಕ್ತರ ದಂಡು ದೇವಸ್ಥಾನಕ್ಕೆ ಹರಿದು ಬರ್ತಾ ಇರುವಂಥದ್ದು ನಾನು ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಈ ಭಾಗದಲ್ಲೂ ಕೂಡ ಸಾಕಷ್ಟು ಜನ ಯಾವ ರೀತಿಯಾಗಿ ದೇವಸ್ಥಾನಕ್ಕೆ ಬಂದು ದರ್ಶನವನ್ನು ಪಡಿತಾ ಇದ್ದಾರೆ ಅಂತೇಳಿ ಎಲ್ಲರೂ ಕೂಡ ಸರತಿ ಸಾಲಿನಲ್ಲಿ ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ಸಾಕಷ್ಟು ಜನ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಪಡಿತಾ ಇರುವಂಥದ್ದು. ಯಾಕಂತಂದರೆ ಕಳೆದ ಕೆಲ ದಿನಗಳ ಹಿಂದಷ್ಟೇ ಶರಣಬಸವೇಶ್ವರರ 204ನೇ ಜಾತ್ರಾ ಮಹೋತ್ಸವ ಕೂಡ ಮುಗಿದಿರುವಂಥದ್ದು. ಅದಾದ ಬಳಿಕ ಇದೀಗ ಮತ್ತೆ ಯುಗಾದಿ ಹೊಸ ವರ್ಷ, ಹೊಸ ವರ್ಷದ ಮೊದಲ ಹಬ್ಬ ಇದಾಗಿರುವಂಥದ್ದು. ಭಕ್ತರು ಕೂಡ ಇದ್ದಾರೆ, ಇಲ್ಲಿ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಹೊಸ ವರ್ಷ ಮೊದಲ ದಿನ ದೇವಸ್ಥಾನಕ್ಕೆ ಬಂದಿರಿ, ಏನು ಹೇಳ್ತೀರಿ? ನನಗೆ ಭಾಳ ಸಂತೋಷ ಅನಿಸಕತ್ತಿದೆ. ಶರಣಬಸವನ ಆಶೀರ್ವಾದದಿಂದ ನಾನು ಸುಮಾರು 40 ವರ್ಷದ ಹಿಂದೆಯೇ ನಾನು ಇದು ಅಂತ, ಆದರೆ ಶರಣನಂಥ ಪವಾಡ ಮತ್ತಾವುದೂ ಇಲ್ಲ ಅಂತ ನಾನು ಈ ವೇದಿಕೆ ಮೇಲೆ ನಾನು ಹೇಳಲು ಇಚ್ಛಿಸ್ತೇನೆ.
ಮತ್ತೊಬ್ಬರು ಭಕ್ತರಿದ್ದಾರೆ ಸರ್. ಹೊಸ ವರ್ಷದ ಮೊದಲ ದಿನ ಯುಗಾದಿ ಹಬ್ಬ ನಮಗೆಲ್ರಿಗೂ ಭಾಳ ದೊಡ್ಡ ಹಬ್ಬ, ಏನಾಯ್ತು? ಎಲ್ಲರಿಗಿಂತ ರೈತರಿಗೆ ಭಾಳ ಸಂತೋಷವಾದ ದೊಡ್ಡ ಹಬ್ಬ ಇದು. ಶರಣರ ನಾಡಿನಲ್ಲಿದ್ದೀವಿ, ಶರಣರ ದರ್ಶನ ಪಡ್ಕೊಂಡು ಒಳ್ಳೆಯ ಒಂದು ಆಶೀರ್ವಾದ ಪಡ್ಕೊಳಕ್ಕೆ ಬಂದ್ವಿ ಸರ್. ಈಗ ಸಾಕಷ್ಟು ಜನ ಬಂದು ಎಲ್ಲ ಸರ್ತಿ ಸಾಲಿನಲ್ಲಿ ನಿಂತಿದ್ದಾರೆ, ದೇವ್ರ ದರ್ಶನ ಪಡಿತಾ ಇದ್ದಾರೆ, ಫ್ಯಾಮಿಲಿ ಜೊತೆ ಬರ್ತಾ ಇದ್ದಾರೆ. ಹಬ್ಬ ಹೇಗೆ ಆಚರಣೆ ಮಾಡ್ತೀರಿ? ಹಬ್ಬ ಮನೆ ಒಳಗೆಲ್ಲನೂ ಹೋಳಿಗೆ ಇದು ಎಲ್ಲ ಮಾಡ್ಕೊಂಡು ಎಲ್ಲರೂ ಸಂತೋಷದಿಂದ ಹಬ್ಬ ಆಚರಣೆ ಮಾಡ್ತೀವಿ. ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡ್ಕೋತೀವಿ. ಎಲ್ಲ ಒಳ್ಳೆಯ ಹಬ್ಬ, ವರ್ಷವತ್ತು ಬರೋಂಥ ಹಬ್ಬ ಇದು. ಎಲ್ಲ ಜನರಿಗೆ ನಾಡಿನ ಒಳ್ಳೆಯದಾಗಲಿ ಅಂತ ಬಯಸ್ತೀವಿ ಸರ್. ಅಶ್ವಿನಿ, ಇದು ಇಲ್ಲಿನ ಭಕ್ತಾದಿಗಳು ಹೇಳುವಂಥ ಮಾತಾಗಿರುವಂಥದ್ದು. ಆಲ್ ರೈಟ್ ಓಂ ಪ್ರಕಾಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಹಾಗೆ ಚರಣ್ ಮೈಲಾರಿ, ಪ್ರಕಾಶ್, ಥ್ಯಾಂಕ್ ಯು ಸೋ ಮಚ್ ಮಾಹಿತಿಗಾಗಿ. ಈಗಾಗಲೇ ಸಾಕಷ್ಟು ಡೆವಲಪ್ಮೆಂಟ್ಸ್ ನಡೀತಾ ಇದೆ. ಒಂದು ಕಡೆಯಲ್ಲಿ ಯುದ್ಧದಿಂದ ಆಗ್ತಾ ಇರುವಂತಹ ಪರಿಣಾಮಗಳು, ಭಾರತದ ಮೇಲೆ, ರಾಜ್ಯದ ಮೇಲೆ ಬೀರಿರುವಂತಹ ಪರಿಣಾಮ, ಇದೆಲ್ಲವನ್ನು ಕೂಡ ವಾರ್ ಅಪ್ಡೇಟ್ಸ್ನಲ್ಲಿ ಗಮನಿಸ್ತಾ ಹೋಗೋಣ. ಕೊಲ್ಲಿ ಯುದ್ಧ ತಾರಕಕ್ಕೇರಿದೆ. ಕತಾರ್ ಮೇಲೆ ಇರಾನ್ ಕ್ಷಿಪಣಿ ಮಳೆ ಸುರಿಸಿದೆ. ಕತಾರ್ನ ಉತ್ತರ ಕೈಗಾರಿಕಾ ಪ್ರದೇಶಕ್ಕೆ ಹಾನಿಯಾಗಿದೆ. ಅಧಿಕಾರಿಗಳು ಕಂಗಾಲಾಗಿದ್ದಾರೆ. ಅಷ್ಟೇ ಅಲ್ಲದೆ ಜನರು ಭಯದಲ್ಲೇ ಬದುಕುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಬುದಾಬಿ ಮೇಲೂ ಇರಾನ್ ಕ್ಷಿಪಣಿಗಳಿಂದ ನಿರಂತರವಾಗಿ ದಾಳಿ ನಡೆಸಿದೆ. ಗ್ಯಾಸ್ ರಿಫಿಲ್ಲಿಂಗ್ ಸೆಂಟರ್ ಟಾರ್ಗೆಟ್ ಮಾಡಿ ಡೆಡ್ಲಿ ಅಟ್ಯಾಕ್ ಮಾಡಲಾಗಿದ್ದು ಹಲವು ಕೇಂದ್ರಗಳು ದಗದಗ ಹೊತ್ತಿ ಉರಿದಿದೆ. ಹೀಗಾಗಿ ಅಬುದಾಬಿಯಲ್ಲಿ ಗ್ಯಾಸ್ ಪೂರೈಕೆ ಸಂಪೂರ್ಣವಾಗಿ ವ್ಯತ್ಯಯವಾಗಿದೆ. ಇರಾನ್ನ ಹಬ್ಶಾನ್ ಗ್ಯಾಸ್ ಸೌಲಭ್ಯ ಬಾಫೀಲ್ಡ್ ಮೇಲಿನ ನಿರಂತರ ಕ್ಷಿಪಣಿ ದಾಳಿಯನ್ನ ಯುಎಇ ಖಂಡಿಸಿದೆ. ಹೀಗಾಗಿ ದಾಳಿಯನ್ನ ಯುಎಇ ರಕ್ಷಣಾ ವ್ಯವಸ್ಥೆ ತಡೆದಿದ್ದು ಇದು ಇರಾನ್ನಿಂದ ಭಯೋತ್ಪಾದಕ ದಾಳಿ ಅಂತ ಯುಎಇ ಹೇಳಿದೆ. ಇರಾನ್ ಮೇಲೆ ರಣಭೀಕರ ಯುದ್ಧಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸಿದ್ಧತೆ ನಡೆಸಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಹೆಚ್ಚು ಸೈನಿಕರ ನಿಯೋಜನೆಗೆ ಚಿಂತನೆ ನಡೆಸಲಾಗಿದ್ದು ಸಾವಿರಾರು ಸೈನಿಕರನ್ನ ನಿಯೋಜಿಸಲು ಪ್ಲಾನ್ ಮಾಡಲಾಗಿದೆ. ಇನ್ನು ನಿರಂತರವಾಗಿ ಕ್ಷಿಪಣಿ ದಾಳಿ ಮಾಡ್ತಾ ಇದ್ದು ಇರಾನ್ ಮೇಲೆ ನಾವಿಟ್ಟಿದ್ದ ನಂಬಿಕೆ ಹೋಗಿದೆ ಅಂತ ಸೌದಿ ಅರೇಬಿಯಾ ವಿದೇಶಾಂಗ ಸಚಿವ ಹೇಳಿದ್ದಾರೆ. ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಹಿನ್ನೆಲೆ ಇರಾನ್ ವಿರುದ್ಧ ಸೇನಾ ಕಾರ್ಯಾಚರಣೆಗೆ ಸಿದ್ಧವಾಗಿದ್ದೇವೆ. ಅಷ್ಟೇ ಅಲ್ಲ, ನಮ್ಮ ರಕ್ಷಣೆಗೆ ನಾವು ಸಿದ್ಧ ಅಂತ ಸೌದಿ ವಿದೇಶಾಂಗ ಸಚಿವ ಫೈಸಲ್ ಬಿನ್ ಎಚ್ಚರಿಕೆ ಕೊಟ್ಟಿದ್ದಾರೆ. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಸಿಲಿಂಡರ್ ಸಮಸ್ಯೆಯ ಬಿಸಿ ಸ್ವಲ್ಪ ಜೋರಾಗಿ ಜನಗಳಿಗೆ ತಟ್ಟುತ್ತಾ ಇದೆ. ಈ ಸಿಲಿಂಡರ್ ಹೊತ್ತೊಯ್ತಾ ಇರುವಂತಹ ವಾಹನಗಳಿಗೆ ಮುತ್ತಿಗೆ ಹಾಕ್ತಾ ಇದ್ದಾರೆ. ಸೊ ಮಧ್ಯಪ್ರಾಚ್ಯ ಯುದ್ಧದ ಬಿಸಿ ಜನರನ್ನ ಕಂಗಾಲಾಗುವಂತೆ ಮಾಡಿದೆ. ಕಮರ್ಷಿಯಲ್ ಆಯ್ತು, ಎಲ್ಪಿಜಿಗೂ ಪರದಾಟ. ರಾಜಧಾನಿಯಲ್ಲಿ ಸಿಲಿಂಡರ್ ತುಂಬಿದ ವಾಹನ ಚೇಸ್. ರಾಜ್ಯದಲ್ಲಿ ಒಂದ್ ಕಡೆ ಗ್ಯಾಸ್ ಸಿಲಿಂಡರ್ ಎಮರ್ಜೆನ್ಸಿ. ಕಮರ್ಷಿಯಲ್ ಗ್ಯಾಸ್ ಸಿಗದೆ ಹೋಟೆಲ್ಗಳು ಬಂದ್ ಆಗುತ್ತಿವೆ. ಬೆಂಗಳೂರಿನಲ್ಲಿ ಪರಿಸ್ಥಿತಿ ಕೈಮೀರ್ತಿದೆ. ರಸ್ತೆಯಲ್ಲಿ ಯಾವುದಾದ್ರೂ ಗ್ಯಾಸ್ ತುಂಬಿದ ವಾಹನ ಬಂದ್ರೆ ಸಾಕು, ಜನರು ಮುಗಿಬೀಳುತ್ತಿದ್ದಾರೆ. ಗೃಹ ಬಳಕೆಯ ಸಿಲಿಂಡರ್ಗಾಗಿ ಇದೀಗ ವಿದ್ಯಾರಣ್ಯಪುರದಲ್ಲಿ ಜನರು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಬಂದೊದಗಿದೆ. ಏಜೆನ್ಸಿಯ ಮುಂದೆ ಖಾಲಿ ಸಿಲಿಂಡರ್ ಹಿಡಿದು ಬೆಳಗ್ಗೆಯಿಂದಲೂ ಕೂಡ ಕ್ಯೂ ನಿಲ್ತಾ ಇದ್ದಾರೆ. ಇವರಿಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಇವರಿಗೆ ಗೃಹ ಬಳಕೆಯ ಸಿಲಿಂಡರ್ ಸಿಗ್ತಾ ಇಲ್ಲ. ಒಂದು ಕಡೆ ಸರ್ಕಾರ ಗೃಹ ಬಳಕೆಯ ಸಿಲಿಂಡರ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಇದೆ. ಬಟ್ ವಾಸ್ತವ ಚಿತ್ರಣ ಏನಂದ್ರೆ ಇವರು ಗಂಟೆಗಟ್ಟಲೆ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇರುವಂತದ್ದು. ವಿದ್ಯಾರಣ್ಯಪುರದಲ್ಲಿ ಮುಂಜಾನೆ 6 ಗಂಟೆಯಿಂದ ಸಿಲಿಂಡರ್ಗೆ ಜನ ಕ್ಯೂ ನಿಂತಿದ್ದರು. ಈ ವೇಳೆ ಏಕಾಏಕಿ ಸ್ಥಳಕ್ಕೆ ಸಿಲಿಂಡರ್ ತುಂಬಿದ
ವಾಹನ ಎಂಟ್ರಿ ಕೊಡ್ತಿದ್ದಂತೆ ಜನರು ಬೆನ್ನು ಬಿದ್ದಿದ್ದಾರೆ. ನಾನು ದಾರಿ ತಪ್ಪಿ ಬಂದಿದ್ದೇನೆ ಅಂತ ಚಾಲಕ ಸಬೂಬು ಹೇಳಿದ್ರು ಮೊದಲು ಸಿಲಿಂಡರ್ ಕೊಡುವಂತೆ ಜನರು ತಾಕೀತು ಮಾಡಿದ್ದಾರೆ. ಚಾಮರಾಜಪೇಟೆಯ ಕನ್ನಡ ತಿಂಡಿ ಕೇಂದ್ರ ಕ್ಲೋಸ್. ಬಡವರ ಹೋಟೆಲ್ಗಳ ಮೇಲೆ ಮಧ್ಯಪ್ರಾಚ್ಯದ ಯುದ್ಧ ಪರಿಣಾಮ ಬೀರಿದೆ. 30 ರೂಪಾಯಿಗೆ ಊಟ ತಿಂಡಿ ನೀಡುತ್ತಿದ್ದ ಚಾಮರಾಜಪೇಟೆಯ ಕನ್ನಡ ತಿಂಡಿ ಕೇಂದ್ರ ಬಂದ್ ಮಾಡಲಾಗಿದೆ. ಅಡುಗೆ ಅನಿಲ ಇಲ್ಲ ಅಂತ ಮಾಲೀಕರು ಬೋರ್ಡ್ ಹಾಕಿದ್ದಾರೆ. ಯಾಕೆಂದರೆ ನಮಗೆ ಒಂದು 4,000 ರೂಪಾಯಿಗಾದರೂ ಸಿಕ್ಕಿದ್ರು ಕೂಡ ನಾವು ಒಂದು ಹೋಟೆಲ್ ತೆಗೆದು ನಾವು ಒಂದು ಮಾಡ್ತಾಯಿದ್ದೆ. 4,500 ರೂಪಾಯಿ ಕೊಟ್ಟು ತಂದು ನಾವು ವ್ಯಾಪಾರ ಮಾಡಿ ನಾವು ಬರೀ ಅವ್ರನ್ನ ಒಂದು ಸಾಕ್ದಂಗೆ ಆಗತ್ತಲ್ವ. ಬೇಕರಿಗಳಿಗೂ ಗ್ಯಾಸ್ ಶಾಕ್, ಬಿಸಿನೆಸ್ಗೆ ಬ್ರೇಕ್. ಗ್ಯಾಸ್ ಸಿಲಿಂಡರ್ ಅಭಾವ ಬೇಕರಿಗಳಿಗೂ ಶಾಕ್ ಕೊಟ್ಟಿದೆ. ಟೀ ಕಾಫಿ ಮಾರಾಟಕ್ಕೂ ತೊಂದರೆಯಾಗಿದೆ. ಗ್ಯಾಸ್ ವಿತರಿಸದೆ ಹೋದ್ರೆ ಪ್ರತಿಭಟನೆ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಒಟ್ಟಾರೆ ಹೇಳಬೇಕಂದ್ರೆ ಹೋಟೆಲ್ ಅವರು, ಬೇಕರಿಯವರು, ಕಾರ್ಮಿಕರು, ದುಡಿದು ತಿನ್ನೋರು ಏನಿದಾರೋ ಅವರನ್ನು ಸಂಪೂರ್ಣವಾಗಿ ನೆಲಸಮ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದೆ. ಈಗಾಗಲೇ ಕರೋನಾ ಬಂದ್ಬಿಟ್ಟು ಕರೋನಾದಲ್ಲಿ ನಾವೆಲ್ಲರೂ ಸತ್ತೋಗ್ಬಿಟ್ಟಿದ್ದೀವಿ. ಕರೋನಾದಿಂದ ನಾವು ಸಂಪೂರ್ಣವಾಗಿ ಉದ್ಯಮನೇ ನಾಶವಾಗಿ ಹೋಗಿದೆ, ಕಾರ್ಮಿಕರ ಬದುಕೇ ಹಾಳಾಗೋಗಿದೆ. ಯುಗಾದಿ ಹಬ್ಬಕ್ಕೆ ಗ್ಯಾಸ್ ಕಾರ್ಮೋಡ ಕರಗುತ್ತಾ, ಹೋಳಿಗೆ ಉದ್ಯಮ ಪುಟಿದೇಳುತ್ತಾ, ಹಾರ್ಮೋಡ್ ದಾಟಿ ಭಾರತಕ್ಕೆ ಮತ್ತೊಂದು ಹಡಗು ಬಂದಿರೋದು ಆಶಾ ಭಾವನೆ ಮೂಡಿಸಿರೋದಂತೂ ನಿಜ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಇಲ್ಲಿ ಗ್ರಾಹಕರೊಬ್ಬರಿಗೆ ಸಿಲಿಂಡರ್ ಬಂದಿದೆ ಅಂತ, ಡೊಮೆಸ್ಟಿಕ್ ಸಿಲಿಂಡರ್ ಬಂದಿದೆ ಅಂತ ಮೆಸೇಜ್ ಬಂದಿದೆ, ಆದರೆ ಮನೆಗೆ ಸಿಲಿಂಡರ್ ಡೆಲಿವರಿ ಆಗೇ ಇಲ್ಲ. ಅವರು ವಾಪಸ್ ಹೋಗಿ ಏಜೆನ್ಸಿನಲ್ಲಿ ಕೇಳಿದಾಗ ಅಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲ ನೀವು ಇರಲಿಲ್ಲ ಅಂತ ಅನ್ಸುತ್ತೆ, ಕೊಟ್ಟಿದ್ದೀವಿ ಅಂತ ಉಡಾಫೆ ಮಾಡ್ತಾ ಇದ್ದಾರೆ, ಗಮನ ಕೊಡ್ತಾ ಇಲ್ಲ. ಜೊತೆಗೆ ಸಿಲಿಂಡರ್ ಕೊಡಲ್ಲ, ಬೇಕಾದ್ರೆ ದುಡ್ಡು ವಾಪಸ್ ಕೊಡ್ತೀವಿ ಅಂತ ಉಡಾಫೆ ಮಾತಾಡ್ತಾ ಇದ್ದಾರೆ. ಸಿಲಿಂಡರ್ ಡೆಲಿವರಿ ಆಗಿದೆ ಅಂತ ಮೆಸೇಜ್ ಬಂದಿದೆ, ಆದರೆ ಮನೆಗೆ ಸಿಲಿಂಡರ್ ಬಂದೇ ಇಲ್ಲ. ವಿದ್ಯಾರಣ್ಯಪುರದ ಗ್ಯಾಸ್ ಏಜೆನ್ಸಿ ವಿರುದ್ಧ ಮತ್ತೊಂದು ಆರೋಪ ಕೇಳಿ ಬರ್ತಾ ಇದೆ. ಏಜೆನ್ಸಿಗೆ ಬಂದು ಗ್ರಾಹಕ ಪ್ರಶ್ನೆ ಮಾಡ್ತಾ ಇದ್ದ ಹಾಗೇನೆ ಉಡಾಫೆ ತೋರಿಸಿದ್ದಾರೆ. ಸಿಲಿಂಡರ್ ತರುವಾಗ ನೀವು ಮನೆಯಲ್ಲಿ ಇರಲಿಲ್ಲ ಇರಬಹುದು ಅಂತ ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ದುಡ್ಡು ವಾಪಸ್ ಕೊಡ್ತೇವೆ, ಸಿಲಿಂಡರ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಏನು ಮಾಡ್ಬೇಕು ಅವರು? ಇವ್ರ ಹೆಸರಲ್ಲಿ ಬೇರೆ ಯಾರಿಗೋ ಸಿಲಿಂಡರ್ ತೊಗೊಂಡು ಮಾರ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. 2 ಪಟ್ಟು 3 ಪಟ್ಟು 4 ಪಟ್ಟು ಬೆಲೆಗೆ ಮಾರ್ಕೊಂಡಿರ್ತಾರೆ. ಇವರಿಗೆ ಸಿಲಿಂಡರ್ ಸಿಕ್ಕಿಲ್ಲ, ಇವರಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಗ್ಯಾಸ್ ಏಜೆನ್ಸಿಯ ವಿರುದ್ಧ, ವಿದ್ಯಾರಣ್ಯಪುರದ ಗ್ಯಾಸ್ ಏಜೆನ್ಸಿಯ ವಿರುದ್ಧ ಕೇಳಿ ಬರ್ತಾ ಇರ್ತಕ್ಕಂಥ ಆರೋಪ. ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಜನರಿಗೆ ಅತ್ಯಂತ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಇಡೀ ದೇಶ ಯುಗಾದಿಯನ್ನು ಆಚರಿಸ್ತಾ ಇದೆ. ಈ ಸಂದರ್ಭದಲ್ಲಿ ಜನರಿಗೆ ಅತ್ಯಂತ ಅಗತ್ಯವಾಗಿರುವಂತಹ ಮೂಲಭೂತ ವಸ್ತು ಗ್ಯಾಸ್ ಸಿಲಿಂಡರ್. ಸಿಲಿಂಡರ್ ಕೊರತೆಯಿಂದಾಗಿ ಎಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ನೋಡಿ. ಏಜೆನ್ಸಿಯಿಂದ ಗ್ಯಾಸ್ ಡೆಲಿವರ್ಡ್ ಅಂತ ಮೆಸೇಜ್ ಬರುತ್ತೆ, ಆದರೆ ಗ್ಯಾಸ್ ಯಾವುದೇ ರೀತಿ ಬಂದಿರಲ್ಲ. ಅದಾದ ನಂತರದಲ್ಲಿ ನಿಮಗೆ ಗ್ಯಾಸ್ ಡೆಲಿವರಿ ಆಗಿದೆ ಅಂತ ಅವರೇ ಒಂದು ಚಾರ್ಜ್ ಮಾಡಿ ಮೆಸೇಜ್ ಕಳಿಸಿರ್ತಾರೆ. ವಾಸ್ತವ ಚಿತ್ರ ಏನಂದರೆ ಆ ರೀತಿ ಯಾವುದೇ ರೀತಿ ಗ್ಯಾಸ್ ಬಂದಿಲ್ಲ ಅನ್ನೋದು ಗ್ರಾಹಕರ ಆರೋಪ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ನಿಮಗೆ ಯಾವಾಗ ಮೆಸೇಜ್ ಬಂತು, ಏನಾಯ್ತು ಸರ್? ಸರ್, ನಾವು ಬುಕ್ ಮಾಡೋಕ್ಕೆ ಹೋದರೆ ಮತ್ತೆ ಮೆಸೇಜ್ ಬರುತ್ತೆ, ಮನೆಗೆ 3 ಸತಿ ಬಂದು ವಾಪಸ್ ಹೋದೆ ಅಂತ. ಮನೆ ಹತ್ರ ಯಾರೂ ಬರೋದಿಲ್ಲ. ನಾನು 1.5 ತಿಂಗಳಿಂದ ಇಲ್ಲಿ ಬಂದು ಹೋಗ್ತಾನೇ ಇದ್ದೀನಿ ಹೊತ್ತು. ನಮಗಂತೂ ಗ್ಯಾಸ್ ಬಂದಿಲ್ಲ. ನಾವು ಆನ್ಲೈನ್ ಪೇ ಮಾಡಿರೋದನ್ನ ಇವರೇ ವಾಪಸ್ ಅಮೌಂಟು ಕೊಟ್ಬಿಟ್ರು. ಆದರೆ ಬರುತ್ತೆ, ನಿಮಗೆ ಮತ್ತೆ ಬುಕ್ ಮಾಡಿ 2 ದಿವಸ ಬರುತ್ತೆ ಅಂತ. ಲಾಸ್ಟ್ ಮೆಸೇಜ್ ಯಾವಾಗ ಬಂತು ಸರ್? ಅಂದರೆ ನಿನ್ನೆ ನೈಟ್ ಮತ್ತೆ ಬಂದಿದೆ. 3 ಸತಿ ಮನೆಗೆ ಬಂದ್ರಿ, ಮನೆ ಹತ್ರ ಬಂದಿದ್ದೀನಿ, ಯಾರು ನೀವು ಮನೆ ಹತ್ರ ರೆಸ್ಪಾನ್ಸ್ ಇಲ್ಲ ಅಂತೇಳಿ. ಮನೆ ಹತ್ರನೇ ಯಾರಿಗೂ ಬಂದಿಲ್ಲ. ಹಾಂ, ಬಂದಿಲ್ಲ. ಆದರೆ ಮನೆಗೆ ಅವ್ರು ಅಮೌಂಟ್ ವಾಪಸ್ ಕೊಟ್ಬಿಟ್ರು ನನಗೆ ಫೋನ್ಪೇಯಲ್ಲಿ. ಮತ್ತೆ ಬುಕ್ ಮಾಡಿ 2 ದಿವಸ ಬರುತ್ತೆ ಅಂತೇಳಿ. ಆಯಿತು, 1.5 ತಿಂಗಳ ಮೇಲೆ ಆಯಿತು. ಇನ್ನೂ ಏನಂದ್ರು ಇವತ್ತು ಬಂದ ತಕ್ಷಣ? ಏನಂದ್ರು ಇವತ್ತು ನಿಮ್ಮದು 25ಗೆ ಮತ್ತೆ ಆಪ್ಷನ್ ಇದೆ, ಬುಕ್ ಮಾಡಿ ಬನ್ನಿ, ನಾನು ಕೊಡ್ತೀನಿ ಅಂತಿದ್ದಾರೆ. ಇನ್ನೂ 7 ದಿವಸ ವೆಯ್ಟ್ ಮಾಡಬೇಕು. ಒಟ್ಟಿನಲ್ಲಿ ಗ್ಯಾಸ್ ಸಿಕ್ಕಿಲ್ಲ, ಆದರೆ ಮೆಸೇಜ್ ಬಂದಿದೆ ಡೆಲಿವರಿಡ್ ಅಂತ. ಹಾಂ, ಗ್ಯಾಸ್ ಬಂದಿಲ್ಲ, ಡೆಲಿವರಿಡ್ ಅಂತ ಅವ್ರು ಇಸ್ಕೊಂಡಿದ್ದಾರೆ. ಇವಿಷ್ಟು ಗ್ರಾಹಕರು ಮಾಡ್ತಿರುವಂತಹ ಆರೋಪ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಂಡರ್ ಸಿಗದೆ ಗ್ರಾಹಕರು ನಿಜಕ್ಕೂ ಕಂಗಾಲಾಗೋ ಪರಿಸ್ಥಿತಿ ಇದೆಯಾ, ಅಥವಾ ಏನೋ ಕಳ್ಳಾಟ ನಡೀತಾ ಇದೆಯಾ? ಬೆಂಗಳೂರಿನ ಏಜೆನ್ಸಿ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಲಿಂಡರ್ ಸಾಗಣೆ ವಾಹನವನ್ನ ಜನ ಬೆನ್ ಹತ್ತಿದ್ದಾರೆ. ಆಸ್ಪತ್ರೆಗೆ ಸಿಲಿಂಡರ್ ಕೊಡ್ತಾ ಇದ್ದೀವಿ ಅಂತ ಸಮಜಾಯಿಷಿ ಬೇರೆ ಕೊಡ್ತಾರೆ. ಗೃಹ ಬಳಕೆಯ ಸಿಲಿಂಡರ್ ಆಸ್ಪತ್ರೆಗೆ ಯಾಕೆ ಕೊಡಬೇಕು? ಆಸ್ಪತ್ರೆ ಕೊಡುವಂಥದ್ದು ಕಮರ್ಷಿಯಲ್ ಸಿಲಿಂಡರ್, ಅದಕ್ಕೆ ಬೇರೆ ವ್ಯವಸ್ಥೆ ಇದೆ. ಏಜೆನ್ಸಿ ಸಿಬ್ಬಂದಿ ಸುಳ್ಳು ಹೇಳ್ತಾ ಇರೋ ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ಸಿಲಿಂಡರ್ ವಿಚಾರದಲ್ಲಿ ಅದೆಷ್ಟು ಬಗೆಯ ಕಳ್ಳಾಟ ನಡೀತಾ ಇದೆ ಅಂತ. ಆಸ್ಪತ್ರೆಗೆ ಸಾಗಿಸ್ತಾ ಇದ್ದೀವಿ ಅಂತ ಲೋಡ್ ಗಟ್ಟಲೆ ಡೊಮೆಸ್ಟಿಕ್ ಸಿಲಿಂಡರ್ನ, ಗೃಹ ಬಳಕೆ ಸಿಲಿಂಡರ್ನ ಸಾಗಿಸ್ತಾ ಇದ್ದಾರೆ. ಜನ ಈಗ ಆ ವಾಹನಗಳಿಗೆ ಮುತ್ತಿಗೆ ಹಾಕ್ತಾ ಇದ್ದಾರೆ.
ಜನ ಎಷ್ಟೇ ಕೇಳ್ತಾ ಇದ್ರು ಸ್ಪೀಡಾಗಿ ಆ ಸಿಲಿಂಡರ್ ತುಂಬಿದ ವಾಹನವನ್ನು ಡ್ರೈವ್ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ಆಸ್ಪತ್ರೆಗೆ ಕೊಡ್ತಾ ಇದ್ದೀವಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ನಿಂತಿದ್ದೀವಿ ರೀ ಕ್ಯೂ. ಇಲ್ಲಿವರೆಗೂ ಏನಪ್ಪ ಗಾಡಿ ಬರ್ತದೆ ಹೋಗ್ತದೆ ಸುಳ್ಳು ಹೇಳ್ತಾರೆ. ಅಲ್ಲಿ ಬೇರೆ ಹಾಸ್ಪಿಟ್ಲಿಗೆ ಕಳಿಸಿದ್ದೀವಿ ಅಲ್ಲಿ ಕಳಿಸಿದ್ದೀವಿ ಅಂತ ಹೇಳ್ತಾರೆ. ನಮಗೆ ಇಲ್ಲಿವರೆಗೂ ಊಟ ಇಲ್ಲದೆ ನಿಂತಿದ್ದೀವಿ. ಇಲ್ಲಿವರೆಗೂ ನಿಂತರೂ ನಮಗೇನು ಒಂದು ನೀರಿನ ವ್ಯವಸ್ಥೆ ಅದು ಏನೂ ಆಗಲ್ಲ. ಉಪವಾಸಿಗೆ ಬಂದು ನಿಂತಿದ್ದೀವಿ ಇಲ್ಲಿ. ಇಲ್ಲಿವರೆಗೂ ಯಾರೂ ರೆಸ್ಪಾನ್ಸೇ ಮಾಡ್ತಾಯಿಲ್ಲ. ಈಗ ಬರುತ್ತೆ ಆಗ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ 4 ಗಂಟೆಗೆ ಅಂತ ಈಗ ಹೇಳ್ತಾ ಇದ್ದಾರೆ. ಆ 4 ಗಂಟೆಗೂ ಬರುತ್ತೆ ಇಲ್ಲ ಅನ್ನೋದು ಅದು ಗ್ಯಾರಂಟಿ ಇಲ್ಲ. ನಾವು ಇಷ್ಟೇ ಎಷ್ಟು ದಿವಸನವರೆಗೂ ಈಗ ಇದೇ ರೀತಿ 3 ದಿವಸ ಆಯಿತು ಈ ರೀತಿ ಕಷ್ಟಪಡ್ತಾಯಿದ್ದು ನಾವು. ಯಾವ ರೀತಿ ಯಾರಿಗೆ ಅಂತ ಹೇಳ್ಕೊಬೇಕು ಈ ವಿಚಾರ? ಏನು ಸರ್ಕಾರದ ಸಮಸ್ಯೆನೋ ಏನು ಇದ್ರ ಸಮಸ್ಯೆನೋ? ಒಂದು ಕಮರ್ಷಿಯಲ್ದು ಹೇಳ್ತಾ ಇದ್ದಾರೆ, ಆದರೆ ಮನೆ ಬಳಕೆದ ಏನೋ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಆದರೆ ಮನೆ ಬಳಕೆದೇ ಈಗ ಸಮಸ್ಯೆ ಆಗಿದೆ ನಮಗೆ. ಪ್ರತಿಯೊಂದು ಬೇರೆ ಬೇರೆ ಕಡೆಗೆಲ್ಲ 4-5 ಕಡೆ ನಾನು ಕೂಡ ವಿಚಾರಿಸಿದ್ರು ಅಲ್ಲಿನೂ ಅದೇ ಸಮಸ್ಯೆ ಇದೆ, ಇಲ್ಲಿನೂ ಇದೇ ಸಮಸ್ಯೆ ಇದೆ. ಏನು ಮಾಡೋದು ಅಂತ ತಿಳಿತಾ ಇಲ್ಲ ಸರ್. ಬೆಳಗ್ಗೆ 6 ಗಂಟೆಯಿಂದ ನಿಂತಿದ್ದೀವಿ ರೀ ಕ್ಯೂ. ಇಲ್ಲಿವರೆಗೂ ಏನಪ್ಪ ಗಾಡಿ ಬರ್ತದೆ ಹೋಗ್ತದೆ ಸುಳ್ಳು ಹೇಳ್ತಾರೆ. ಅಲ್ಲಿ ಬೇರೆ ಹಾಸ್ಪಿಟ್ಲಿಗೆ ಕಳಿಸಿದ್ದೀವಿ ಅಲ್ಲಿ ಕಳಿಸಿದ್ದೀವಿ ಅಂತ ಹೇಳ್ತಾರೆ. ನಮಗೆ ಇಲ್ಲಿವರೆಗೂ ಊಟ ಇಲ್ಲದೆ ನಿಂತಿದ್ದೀವಿ. ಇಲ್ಲಿವರೆಗೂ ನಿಂತರೂ ನಮಗೇನು ಒಂದು ನೀರಿನ ವ್ಯವಸ್ಥೆ ಅದು ಏನೂ ಆಗಲ್ಲ. ಉಪವಾಸಿಗೆ ಬಂದು ನಿಂತಿದ್ದೀವಿ ಇಲ್ಲಿ. ಇಲ್ಲಿವರೆಗೂ ಯಾರೂ ರೆಸ್ಪಾನ್ಸೇ ಮಾಡ್ತಾಯಿಲ್ಲ. ಈಗ ಬರುತ್ತೆ ಆಗ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ 4 ಗಂಟೆಗೆ ಅಂತ ಈಗ ಹೇಳ್ತಾ ಇದ್ದಾರೆ. ಆ 4 ಗಂಟೆಗೂ ಬರುತ್ತೆ ಇಲ್ಲ ಅನ್ನೋದು ಅದು ಗ್ಯಾರಂಟಿ ಇಲ್ಲ. ನಾವು ಇಷ್ಟೇ ಎಷ್ಟು ದಿವಸನವರೆಗೂ ಈಗ ಇದೇ ರೀತಿ 3 ದಿವಸ ಆಯಿತು ಈ ರೀತಿ ಕಷ್ಟಪಡ್ತಾಯಿದ್ದು ನಾವು. ಯಾವ ರೀತಿ ಯಾರಿಗೆ ಅಂತ ಹೇಳ್ಕೊಬೇಕು ಈ ವಿಚಾರ? ಏನು ಸರ್ಕಾರದ ಸಮಸ್ಯೆನೋ ಏನು ಇದ್ರ ಸಮಸ್ಯೆನೋ? ಒಂದು ಕಮರ್ಷಿಯಲ್ದು ಹೇಳ್ತಾ ಇದ್ದಾರೆ, ಆದರೆ ಮನೆ ಬಳಕೆದ ಏನೋ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಆದರೆ ಮನೆ ಬಳಕೆದೇ ಈಗ ಸಮಸ್ಯೆ ಆಗಿದೆ ನಮಗೆ. ಪ್ರತಿಯೊಂದು ಬೇರೆ ಬೇರೆ ಕಡೆಗೆಲ್ಲ 4-5 ಕಡೆ ನಾನು ಕೂಡ ವಿಚಾರಿಸಿದ್ರು ಅಲ್ಲಿನೂ ಅದೇ ಸಮಸ್ಯೆ ಇದೆ, ಇಲ್ಲಿನೂ ಇದೇ ಸಮಸ್ಯೆ ಇದೆ. ಏನು ಮಾಡೋದು ಅಂತ ತಿಳಿತಾ ಇಲ್ಲ ಸರ್. ಬೆಳಗ್ಗೆ 6 ಗಂಟೆಯಿಂದ ನಿಂತಿದ್ದೀವಿ ರೀ ಕ್ಯೂ. ಇಲ್ಲಿವರೆಗೂ ಏನಪ್ಪ ಗಾಡಿ ಬರ್ತದೆ ಹೋಗ್ತದೆ ಸುಳ್ಳು ಹೇಳ್ತಾರೆ. ಅಲ್ಲಿ ಬೇರೆ ಹಾಸ್ಪಿಟ್ಲಿಗೆ ಕಳಿಸಿದ್ದೀವಿ ಅಲ್ಲಿ ಕಳಿಸಿದ್ದೀವಿ ಅಂತ ಹೇಳ್ತಾರೆ. ನಮಗೆ ಇಲ್ಲಿವರೆಗೂ ಊಟ ಇಲ್ಲದೆ ನಿಂತಿದ್ದೀವಿ. ಇಲ್ಲಿವರೆಗೂ ನಿಂತರೂ ನಮಗೇನು ಒಂದು ನೀರಿನ ವ್ಯವಸ್ಥೆ ಅದು ಏನೂ ಆಗಲ್ಲ. ಉಪವಾಸಿಗೆ ಬಂದು ನಿಂತಿದ್ದೀವಿ ಇಲ್ಲಿ. ಇಲ್ಲಿವರೆಗೂ ಯಾರೂ ರೆಸ್ಪಾನ್ಸೇ ಮಾಡ್ತಾಯಿಲ್ಲ. ಈಗ ಬರುತ್ತೆ ಆಗ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ 4 ಗಂಟೆಗೆ ಅಂತ ಈಗ ಹೇಳ್ತಾ ಇದ್ದಾರೆ. ಆ 4 ಗಂಟೆಗೂ ಬರುತ್ತೆ ಇಲ್ಲ ಅನ್ನೋದು ಅದು ಗ್ಯಾರಂಟಿ ಇಲ್ಲ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚರಣ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಚರಣ್, ಪಾಪ ಇವತ್ತು ಹಬ್ಬದ ದಿನ ಕೂಡ ಊಟ ಇಲ್ಲದೆ ನೀರಿಲ್ಲದೆ ಆ ಥರ 100 ಜನ ಏಜೆನ್ಸಿಗಳ ಮುಂದೆ ಕ್ಯೂ ನಿಲ್ಲೋ ಅಂತ ಪರಿಸ್ಥಿತಿ ಯಾಕೆ ಬಂದಿದೆ? ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಗೃಹ ಬಳಕೆ ಸಿಲಿಂಡರ್ಗೆ ಯಾವುದೇ ಥರ ತೊಂದರೆ ಇಲ್ಲ ಅಂತ. ಆದರೆ ಬುಕ್ ಮಾಡಿದವರಿಗೆ ಬರ್ತಾನೆ ಇಲ್ಲ ಸಿಲಿಂಡರು. ರಾಜ್ಯ ಸರ್ಕಾರ ಇದನ್ನ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇಲ್ವಾ? ಆರೋಗ್ಯ ಇಲಾಖೆ ಅಧಿಕಾರಿಗಳು ಇದರ ಮೇಲುಸ್ತುವಾರಿಯನ್ನು ವಹಿಸ್ತಾ ಇಲ್ವಾ? ಅಥವಾ ಯಾರು ಇದರ ಮೇಲುಸ್ತುವಾರಿಯನ್ನು ವಹಿಸಬೇಕು? ಎಲ್ಲಿ ದೊಡ್ಡ ಕಾಳಸಂತೆ ಕ್ರಿಯೇಟ್ ಆಗಿದೆಯಾ? ಏನಾಗ್ತಾ ಇದೆ ಚರಣ್? ಎಸ್ ಶ್ರೀಲಕ್ಷ್ಮಿ, ಪ್ರಮುಖವಾಗಿ ಗ್ಯಾಸ್ ಸಿಲಿಂಡರ್ ವಿಚಾರಗಳಲ್ಲಿ ಒಂದಿಷ್ಟು ಏಜೆನ್ಸಿಗಳು ಕಳ್ಳಾಟವನ್ನ ಆಡಲಿಕ್ಕೆ ಶುರು ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಬುಕ್ ಮಾಡಿದವರಿಗೆ ಸಿಲಿಂಡರನ್ನು ಕೊಡೋದರ ಹೊರತಾಗಿ ತಮಗೆ ಪರಿಚಯ ಇರುವಂತಹ ಒಂದಿಷ್ಟು ಜನರಿಗೆ ಸಿಲಿಂಡರ್ಗಳನ್ನು ಸರಬರಾಜು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಪ್ರಮುಖವಾಗಿ ಕೇಂದ್ರ ಸರ್ಕಾರದಿಂದ ಒಂದು ಏಜೆನ್ಸಿಗಳಿಗೆ ಗೈಡ್ಲೈನ್ಸ್ ಅನ್ನ ಬಿಡಲಾಗುತ್ತೆ. ಯಾವ ಯಾವ ಇಲಾಖೆಗಳಿಗೆ ಯಾವ ಯಾವ ವಲಯಗಳಿಗೆ ಎಷ್ಟೆಷ್ಟು ಸಿಲಿಂಡರ್ಗಳ ಸರಬರಾಜು ಮಾಡಬೇಕು, ಮತ್ತೆ ಗೃಹ ಬಳಕೆ ಸಿಲಿಂಡರ್ಗಳಾಗಿರ್ಬೋದು, ಅದರ ಜೊತೆಗೆ ವಾಣಿಜ್ಯ ಸಿಲಿಂಡರ್ಗಳಾಗಿರ್ಬೋದು, ಎಷ್ಟೆಷ್ಟು ಪರ್ಸೆಂಟೇಜ್ಗಳಲ್ಲಿ ಎಷ್ಟೆಷ್ಟು ಸಿಲಿಂಡರ್ಗಳನ್ನ ಕೊಡಬೇಕು ಅನ್ನುವಂಥ ಗೈಡ್ಲೈನ್ಸ್ಗಳನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿತ್ತು. ಅದಾದ ಬಳಿಕ ರಾಜ್ಯ ಸರ್ಕಾರ ಒಂದು ನಿರ್ಧಾರವನ್ನ ಮಾಡುತ್ತೆ, ಎಷ್ಟು ಸಿಲಿಂಡರ್ಗಳಿದೆ ಮತ್ತೆ ಅವನ್ನ ಯಾವ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಒಂದು ಗೈಡ್ಲೈನ್ಸ್ ಅನ್ನ ರೆಡಿ ಮಾಡುತ್ತೆ. ಎಲ್ಲ ಏಜೆನ್ಸಿಗಳಿಗೆ ರವಾನೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡುತ್ತೆ. ಆದರೆ ಪ್ರಮುಖವಾಗಿ ಇಲ್ಲಿ ಏಜೆನ್ಸಿಗಳೇ ತಮ್ಮ ಕಳ್ಳಾಟವನ್ನ ನಡೆಸಲಿಕ್ಕೆ ಶುರು ಮಾಡಿದ್ದಾರೆ. ಒಂದು ಏರಿಯಾಗಳಲ್ಲಿ ದಿನನಿತ್ಯ 1000 ಬುಕ್ಕಿಂಗ್ಸ್ ಆದರೆ ದಿನನಿತ್ಯ ಒಂದು 70ರಿಂದ 80 ಸಿಲಿಂಡರ್ಗಳನ್ನು ಸರಬರಾಜು ಮಾಡಲಾಗುತ್ತೆ. ಆದರೆ ಈ ಒಂದು ಸರಬರಾಜು ಮಾಡುವಂತಹ ಸಂದರ್ಭಗಳಲ್ಲಿ ತಮಗೆ ಪರಿಚಯ ಇರುವಂಥದ್ದು ಮತ್ತೆ ಒಂದಿಷ್ಟು ಬುಕ್ಕಿಂಗ್ ಏಜೆನ್ಸಿಗಳೇನಿರ್ತಾರೆ ಆ ಒಂದು ಏಜೆನ್ಸಿಗಳಲ್ಲಿ ನೇರ ಸಂಪರ್ಕ ಹೊಂದಿರುವವರು ಅಂತ ಹೇಳಿದ್ರೆ ಯಾರು ಮನೆ ಬಾಗಿಲಿಗೆ ಬಂದು ಸಿಲಿಂಡರ್ಗಳನ್ನು ತಂದು ಹಾಕ್ತಾರೋ ಅವರಿಗೆ ನೇರ ಸಂಪರ್ಕ ಇರುವವರಿಗೆ ನೇರವಾಗಿ ಹೋಗಿ ಸಿಲಿಂಡರನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಆತ ಬುಕ್ ಮಾಡಿದ ಸಮಯಕ್ಕಿಂತ ಮುಂಚಿತವಾಗಿ ಆತನಿಗೆ ಸಿಲಿಂಡರ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಮುಂಗಡವಾಗಿ ಬುಕ್ ಮಾಡಿದಂತಹ ಒಂದಿಷ್ಟು ಗ್ರಾಹಕರು ಏನಿರ್ತಾರೆ ಅವರಿಗೆ ಬರಬೇಕಾಗಿದ್ದಂತಹ ಸಿಲಿಂಡರ್ಗಳು ಯಾರು ನೇರ ಸಂಪರ್ಕದಲ್ಲಿ ಕಾಂಟ್ಯಾಕ್ಟ್ ಅನ್ನು ಹೊಂದಿರ್ತಾರೋ ಅವರಿಗೆ ಸೇರ್ತಾ ಇದೆ. ಹಾಗಾಗಿ ಒಂದಿಷ್ಟು ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈ ಒಂದು ವಿಚಾರ ಈಗಾಗಲೇ ಒಂದಿಷ್ಟು ಗ್ರಾಹಕರ ಗಮನಕ್ಕೆ ಬಂದಿದೆ. ಸದ್ಯ ಏಜೆನ್ಸಿಗಳು ಆಡ್ತಾ ಇರುವಂತಹ ಕಳ್ಳಾಟಗಳ ವಿರುದ್ಧ ಜನ ಕೂಡ ಎಚ್ಚೆತ್ತುಕೊಂಡಿರುವಂಥದ್ದು ಮತ್ತೆ ಅಲರ್ಟ್ ಆಗಿರುವಂಥದ್ದು. ಏಜೆನ್ಸಿಗಳ ವಿರುದ್ಧ ಸಮರವನ್ನ ಸಾಡಲಿಕ್ಕೆ ಕೂಡ ಸಿದ್ಧತೆಯನ್ನು ನಡೆಸಿರುವಂಥದ್ದು. ಏನು ಹಬ್ಬದ ದಿವಸ ಕೂಡ ಮನೆ ಬಳಕೆಗೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು? ಅಡುಗೆಯನ್ನ ಏನು ಮಾಡಬೇಕು? ಹಬ್ಬ ಇದೆ, ಅಡುಗೆಯನ್ನ ಮಾಡಬೇಕಾಗುತ್ತೆ, ನೆಂಟರುಗಳು ಬರ್ತಾರೆ,
ಬರ್ತಾರೆ. ಅಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಬಳಸೋದಕ್ಕೆ ಸಿಲಿಂಡರ್ಗಳಿಲ್ಲ. 3-4 ದಿನಗಳಿಂದ ಕ್ಯೂ ಅಲ್ಲಿ ನಿಂತುಕೊಳ್ಳು ಕೂಡ ಏಜೆನ್ಸಿಯಲ್ಲಿ ನಮಗೆ ಸಿಲಿಂಡರ್ಗಳನ್ನು ಕೊಡ್ತಾ ಇಲ್ಲ ಅನ್ನುವಂತಹ ಒಂದು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಏಜೆನ್ಸಿಗಳೇ ಈ ಒಂದು ಕಾಳಸಂತೆಯಲ್ಲಿ ಈ ಒಂದು ಸಿಲಿಂಡರ್ಗಳನ್ನು ಮಾರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನು ಕೂಡ ಗ್ರಾಹಕರು ಮಾಡ್ತಾ ಇರುವಂಥದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಚರಣ್. ಡೀಟೇಲ್ಸ್ಗಾಗಿ ಮತ್ತೊಂದು ಕಡೆ ನೋಡಿ, ಕತಾರ್ ಮೇಲೆ ಇರಾನ್ ಕ್ಷಿಪಣಿಗಳ ಸುರಿಮಳೆ ಕಾಯ್ತಾ ಇದೆ. ಕತಾರ್ನ ಉತ್ತರ ಕೈಗಾರಿಕಾ ಪ್ರದೇಶವನ್ನ ಸಂಪೂರ್ಣ ಡ್ಯಾಮೇಜ್ ಮಾಡಲಾಗ್ತಾ ಇದೆ. ಹಾನಿಯ ಬಗ್ಗೆ ಕತಾರ್ ಅಧಿಕೃತ ಮಾಹಿತಿಯನ್ನ ಕೊಟ್ಟಿದೆ. ಕತಾರ್ ಮೇಲೂ ಕೂಡ ಇರಾನ್ ಕ್ಷಿಪಣಿಗಳ ಸುರಿಮಳೆಯನ್ನು ಸುರಿತಾ ಇದೆ. ಅಮೆರಿಕದ ಸೇನಾ ಪೋಸ್ಟ್ಗಳಿಗೆ ಜಾಗವನ್ನು ಕೊಟ್ಟಿದೆ ಅನ್ನೋ ಕಾರಣಕ್ಕೆ ಹಾನಿಯ ಬಗ್ಗೆ ಕತಾರ್ ಅಧಿಕೃತ ಮಾಹಿತಿಯನ್ನ ಕೊಟ್ಟಿದೆ. ತನ್ನ ಸುತ್ತಮುತ್ತಲಿನ ರಾಷ್ಟ್ರಗಳ ಮೇಲೂ ಕೂಡ ಇರಾನ್ ಕ್ಷಿಪಣಿ ಸುರಿಮಳೆಗೈತಾ ಇದೆ. ಕೇವಲ ಇಸ್ರೇಲ್ ಮೇಲಷ್ಟೇ ಅಲ್ಲ, ಕತಾರ್ ಇರ್ಬೋದು, ಕುವೈತ್ ಇರ್ಬೋದು, ಬಹ್ರೇನ್, ಅಬುದಾಬಿ, ಇಲ್ಲೆಲ್ಲ ಕಡೆ ಕ್ಷಿಪಣಿಗಳ ಸುರಿಮಳೆಯನ್ನು ಸುರಿಸ್ತಾ ಇದೆ. ಇನ್ನು ಅಬುದಾಬಿಯ ಮೇಲೂ ಕೂಡ ಇರಾನ್ ಕ್ಷಿಪಣಿಗಳ ದಾಳಿ. ಗ್ಯಾಸ್ ರೀಫಿಲ್ಲಿಂಗ್ ಸೆಂಟರ್ ಅನ್ನ ಟಾರ್ಗೆಟ್ ಮಾಡಿ ದಾಳಿ ನಡೆಸ್ತಾ ಇದೆ. ಕ್ಷಿಪಣಿ ದಾಳಿಗೆ ಕೇಂದ್ರಗಳು ಹೊತ್ತಿ ಉರಿದಿದ್ದಾವೆ. ಅಬುದಾಬಿಯಲ್ಲಿ ಗ್ಯಾಸ್ ಪೂರೈಕೆಯ ವ್ಯತ್ಯಯ ಆಗಿದೆ. ಕೇವಲ ಭಾರತದಲ್ಲಷ್ಟೇ ಅಲ್ಲ, ಪೆಟ್ರೋಲಿಯಂನ ಸ್ವಂತ ನೆಲ ಅಬುದಾಬಿಯಲ್ಲೂ ಕೂಡ ಈ ಯುದ್ಧದಿಂದಾಗಿ ಗ್ಯಾಸ್ ಪೂರೈಕೆ ವ್ಯತ್ಯಯ, ಗ್ಯಾಸ್ ಕೇಂದ್ರಗಳ ಮೇಲೇನೆ, ಸಂಪನ್ಮೂಲ ಕೇಂದ್ರಗಳ ಮೇಲೇನೆ ದಾಳಿ ನಡೆದಿರ್ತಕ್ಕಂಥದ್ದು. ಗ್ಯಾಸ್ ರೀಫಿಲ್ಲಿಂಗ್ ಸೆಂಟರ್ ಮೇಲೆ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿದೆ. ಹಾಗಾಗಿ ಅಬುದಾಬಿಯಲ್ಲಿ ಗ್ಯಾಸ್ ಪೂರೈಕೆ ವ್ಯತ್ಯಯ ಆಗಿದೆ. ನೋಡಿ, ಭಾರತ ಯಾವಾಗಲೂ ಒಂಥರ ಸರ್ವೈವಲ್ ಮೋಡಲ್ಲಿ ಇದ್ದು ಅಭ್ಯಾಸ ಆಗ್ಬಿಟ್ಟಿದೆ. ಒಂದಿಲ್ಲ ಅಂದರೆ ಮತ್ತೊಂದು ಹೆಂಗೋ ಸರ್ವೈವ್ ಆಗಿಬಿಡ್ತೀವಿ. ಗ್ಯಾಸ್ ಇಲ್ಲ ಅಂದರೆ ಕಟ್ಟಿಗೆ, ಮತ್ತೊಂದು ಇದ್ದಿಲು ಒಲೆ ಮಾಡಿಕೊಂಡು. ಬಟ್ ಈಗ ಮಧ್ಯಪ್ರಾಚ್ಯ ದೇಶಗಳು ಭಾಳ ಡೆವಲಪ್ ಆಗಿ ಸಂಪೂರ್ಣ ಈ ರೀತಿ LPG ಮೇಲೆ, ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಇರಾನ್ ದಾಳಿಯನ್ನು ತೀವ್ರವಾಗಿ ಖಂಡಿಸಿದೆ UAE. ಹಬ್ಶಾನ್ ಗ್ಯಾಸ್ ಸೌಲಭ್ಯ ಬಾಬ್ ಫೀಲ್ಡ್ ಮೇಲೆ ದಾಳಿ ನಡೆಸಲಾಗಿದೆ. ಹಾಗಾಗಿ ಇರಾನ್ ದಾಳಿಯನ್ನು UAE ತಡೆದಿದೆ. ರಕ್ಷಣಾ ವ್ಯವಸ್ಥೆ ಕೆಲಸ ಮಾಡ್ತಾ ಇದೆ. ಇನ್ನು ಇರಾನ್ ಮತ್ತೊಂದು ಕಡೆ ಭಯೋತ್ಪಾದಕರ ರೀತಿಯಲ್ಲಿ ದಾಳಿ ನಡೆಸ್ತಾ ಇದೆ, ಭಯೋತ್ಪಾದಕ ದಾಳಿಗಳನ್ನು ಕೂಡ ನಡೆಸ್ತಾ ಇದೆ ಅಂತ UAE ಹೇಳಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಇರಾನ್ ವಿರುದ್ಧ ಕೆಂಡ ಕಾರಿದೆ. ಇರಾನ್ ಭಯೋತ್ಪಾದಕ ದಾಳಿಗಳನ್ನು ನಡೆಸ್ತಾ ಇದೆ, ಸರಿಯಲ್ಲ ಇದು ಅಂತ UAE ತೀವ್ರವಾಗಿ ಇರಾನ್ ಅನ್ನ ಖಂಡಿಸಿದೆ. ಅಮೆರಿಕ ವರ್ಸಸ್ ಇರಾನ್, ಇಸ್ರೇಲ್ ವರ್ಸಸ್ ಇರಾನ್ ನಡೀತಾ ಇರ್ತಕ್ಕಂಥ ಯುದ್ಧ ಇದೀಗ UAEಯ ವಿರುದ್ಧ ತಿರುಗಿದೆ. ಇರಾನ್ ವಿರುದ್ಧ ರಣಭೀಕರ ಯುದ್ಧಕ್ಕೆ ಮತ್ತೊಂದೆಡೆ ಟ್ರಂಪ್ ಇನ್ನಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಇನ್ನಷ್ಟು ಹೆಚ್ಚು ಸೈನಿಕರ ನಿಯೋಜನೆಗೆ ಅಮೆರಿಕ ಚಿಂತನೆಯನ್ನ ನಡೆಸಿದೆ. ಸಾವಿರಾರು ಸೈನಿಕರನ್ನ ನಿಯೋಜಿಸೋದಕ್ಕೆ ಟ್ರಂಪ್ ಪ್ಲಾನ್ ಮಾಡಿದ್ದಾರೆ. ಇರಾನ್ ವಿರುದ್ಧ ಮತ್ತಷ್ಟು ರಣಭೀಕರ ಯುದ್ಧಕ್ಕೆ ಅಮೆರಿಕ. ಮಧ್ಯಪ್ರಾಚ್ಯದಲ್ಲಿ ಇನ್ನೂ ಹೆಚ್ಚು ಸೈನಿಕರ ನಿಯೋಜನೆಗೆ ಚಿಂತನೆ. ಸಾವಿರಾರು ಸೈನಿಕರನ್ನ ಮಧ್ಯಪ್ರಾಚ್ಯದಲ್ಲಿ ಇನ್ನಷ್ಟು ನಿಯೋಜನೆ ಮಾಡೋದಕ್ಕೆ ಅಮೆರಿಕ ಪ್ಲಾನ್ ಮಾಡ್ತಾ ಇದೆ.
ಜಯಂತಿ ಉತ್ಸವ ಈ ಥರದ ಆಚರಣೆಯ ಸಂದರ್ಭಗಳಲ್ಲಿ ಡಿಜೆ ನಿಷೇಧ ಮಾಡೋದಕ್ಕೆ ಸರ್ಕಾರ ಹೊರಟಿದೆಯಾ ಅಂಥದ್ದೊಂದು ಪ್ರಸ್ತಾವನೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಸಂತೋಷ್ ಲಾಡ್ ಅವರ ವಿಚಾರ ಇದು. ಡಿಜೆ ಗದ್ದಲವನ್ನು ನಿಷೇಧಿಸೋದಕ್ಕೆ ಮುಂದಾಗುತ್ತಾ ಸರ್ಕಾರ? ಸಚಿವ ಸಂತೋಷ್ ಲಾಡ್ ಅವರ ಈ ಬೇಡಿಕೆಗೆ ಬಿಜೆಪಿಯಲ್ಲೂ ಕೂಡ ಪರ ವಿರೋಧ ಅಭಿಪ್ರಾಯ ಕೇಳಿಬರ್ತಾ ಇದೆ. ಶಾಸಕ ಚನ್ನಬಸಪ್ಪ ಈ ಮೈಕ್ನಲ್ಲಿ ಆಜಾನ್ ಕೂಗ್ತಾರಲ್ಲ ಅದನ್ನು ನಿಷೇಧಿಸಿ ಅಂತ ಕೇಳ್ತಾ ಇದ್ದಾರೆ. ಸಂತೋಷ್ ಲಾಡ್ ಬೇಡಿಕೆಗೆ ಶಾಸಕ ಸುರೇಶ್ ಕುಮಾರ್ ಸಹಮತ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಬಿಜೆಪಿಯಲ್ಲೇ ಪರ ವಿರೋಧ ಎರಡು ಕೇಳಿಬರ್ತಾ ಇದೆ. ನೋಡಿ, ಇವತ್ತು ಡಿಜೆ ಅನ್ನೋದು ಬಹಳ ಕಾಮನ್ ಆಗಿಬಿಟ್ಟಿದೆ. ಸೊ ಹೇಗಿರುತ್ತೆ ಹಾಗಾದ್ರೆ ಈ ಡಿಜೆ ಎಫೆಕ್ಟ್, ಇದ್ರ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಧಾರ್ಮಿಕ ಕಾರ್ಯಕ್ರಮಗಳೇ ಇರಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳೇ ಇರಲಿ, ಗಣೇಶನ ಹಬ್ಬವೇ ಇರಲಿ, ಶೋಭಾಯಾತ್ರೆ, ಜಯಂತಿ ಉತ್ಸವಗಳೇ ಇರಲಿ, ಡಿಜೆ ಇರಲೇಬೇಕು, ಸೌಂಡ್ ಬರಲೇಬೇಕು. ಆಗ್ಲೇ ಜನ ಸೇರೋದು, ನೆರೆದಿದ್ದವರು 2 ಸ್ಟೆಪ್ ಹಾಕೋದು. ಅಷ್ಟರ ಮಟ್ಟಿಗೆ ಡಿಜೆ ಹಾವಳಿ ಶುರುವಾಗ್ಬಿಟ್ಟಿದೆ. ಡಿಜೆ ಇಲ್ಲದೆ ಇದ್ರೆ ಯಾವ ಕಾರ್ಯಕ್ರಮಗಳು ನಡೆಯಲ್ಲ ಅನ್ನೋ ಮಟ್ಟಿಗೆ ಬಂದ್ ನಿಂತಿದೆ. ಆದ್ರೆ ಇದೇ ಡಿಜೆ ಮೇಲೆ ಈಗ ಸರ್ಕಾರದ ಕಣ್ಣು ಬಿದ್ದಿದೆ. ಜಯಂತಿ ಉತ್ಸವಗಳಲ್ಲಿ ಬ್ಯಾನ್ ಆಗುತ್ತಾ ಡಿಜೆ? ಡಿಜೆ ನಿಷೇಧಿಸಲು ಸಂತೋಷ್ ಲಾಡ್ ಆಗ್ರಹ. ವಿಧಾನಸಭೆಯಲ್ಲಿ ಡಿಜೆ ಬ್ಯಾನ್ ಜಟಾಪಟಿ ಧಗಧಗಿಸಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ವಾಗ್ಯುದ್ಧವೇ ನಡೆದು ಹೋಗಿದೆ. ಜಯಂತಿ ಉತ್ಸವಗಳಲ್ಲಿ ಡಿಜೆ ಬ್ಯಾನ್ ಮಾಡಬೇಕು ಅಂತ ಸಚಿವ ಸಂತೋಷ್ ಲಾಡ್ ಆಗ್ರಹಿಸಿದ್ದಾರೆ. ಸಚಿವರೇ, ಇದು ಎಲ್ಲಾ ಜಯಂತಿಗಳಲ್ಲಿ ಡಿಜೆ ಒಂದು ಬಹಳ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ರಾಜಕೀಯವಾಗಿ ನಾವೆಲ್ಲ ವಿಚಾರ ಮಾಡಬೇಕಿದು. ಯಾವುದೇ ಜಯಂತಿಗಳು ಬರಲಿ, ಡಿಜೆಗಳಲ್ಲಿ ಐಟಮ್ ಸಾಂಗ್ ಇಲ್ಲ ಅಂದ್ರೆ ನಮ್ಮ ದೇವ್ರ ಮುಂದೆನೆ ಹೋಗೋದಿಲ್ಲ. ಅದು ಅಲ್ಲ ಹೇಳ್ತಾರೆ, ಯಾವುದೇ ಜಯಂತಿಗಳು ಬರಲಿ, ಆ ಡಿಜೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತೈತೆ ಅಂತಂದ್ರೆ ಇದು ನಿಜಕ್ಕೂ ಅಸಹ್ಯ ಆಗ್ತಕ್ಕಂಥದ್ದು. ಯಾವುದೇ ಒಂದು ಸಂಸ್ಕೃತಿನ ಐಟಮ್ ಸಾಂಗ್ಗಳಲ್ಲಿ ಡಿಜೆ ಬಾರಿಸಿ ದೊಡ್ಡ ಪ್ರಮಾಣದ ಗಲಾಟೆ ಆಗ್ತಕ್ಕಂಥದ್ದು ಇದು ಯಾವುದು ಸಂಸ್ಕೃತಿಗೆ ಒಳ್ಳೇದಾಗೋದಿಲ್ಲ. ಈ ಸದನ ಮೂಲಕ ನಾನು ಮನವಿ ಮಾಡಿಕೊಳ್ತೇನೆ, ಕಡ್ಡಾಯವಾಗಿ ಯಾವುದೇ ಸರ್ಕಾರಗಳು ಬರಲಿ ಡಿಜೆನ ಬ್ಯಾನ್ ಆಗ್ತಕ್ಕಂಥದ್ದು ನಮ್ಮ ಜಿಲ್ಲೆ ಆಗ್ಬೇಕಂತಕ್ಕಂಥದ್ದು ನನ್ನ ಮನವಿ ಇದೆ. ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಸಚಿವರು ಮಾಡ್ತಾರೆ. ಆಜಾನ್ ಬ್ಯಾನ್ ಮಾಡಿ ಎಂದ ಬಿಜೆಪಿ ಶಾಸಕ. ಬ್ಯಾನ್ ಮಾಡಬೇಕು ಅಂತಿದೆ, ಮಾಡ್ತೀರಾ? ಚನ್ನಬಸವ ಅಂತ ಒಂದು ನಿಮಿಷ ಆಜಾನ್ ಅನ್ನ ಬ್ಯಾನ್ ಮಾಡಬೇಕು. ಸುಪ್ರೀಂ ಕೋರ್ಟ್ ಹೇಳಿದೆ ಅದು ಕಂಟ್ರೋಲ್ ಮಾಡಿದ್ದೀರಾ ಅಂತ ಹೇಳಿ ನಿಮ್ಗೆ ಸರೆಂಡರ್ ಆಗ್ಬಿಡ್ತೀನಿ ನಾನು. ಚನ್ನಬಸವ ಅವರ ಸುಪ್ರೀಂ ಕೋರ್ಟ್ ಆದೇಶ ಅದು ಸೌಂಡಿಗೆ ಸಂಬಂಧಪಟ್ಟಾಗ ಇಷ್ಟು ಡೆಸಿಮಲ್ ಇರ್ಬೇಕಂತ ಹೇಳಿ. ಡಿಜೆ ನಿಷೇಧದ ಪರ ಸುರೇಶ್ ಕುಮಾರ್ ಬ್ಯಾಟ್. ಆ ಡಿಜೆ ಇಂದ ಬರ್ತಾ ಇದೆಯಲ್ಲ ಸೌಂಡ್, ಅದು ಯಾರಾದ್ರೂ ಕೂಡ ಹಾರ್ಟ್ಗೆ ಪೇಸ್ ಮೇಕರ್ ಹಾಕೊಂಡಿದ್ರೆ ಅವ್ರದ್ದು ನಾನು ನೋಡಿದ್ದೀನಿ, ಅವ್ರು ಒದ್ದಾಡೋದು. ಆ ಎಳೆ ಮಕ್ಕಳು ಕಿವಿ ಮುಚ್ಕೊಳ್ತವೆ. ನಾವು ಕಾರ್ಯಕ್ರಮ ಮಾಡೋರು ನಮ್ಗೆ ಯಾರಿಗೂ ಕೂಡ ಪರಿವೇ ಇರೋದಿಲ್ಲ, ಯಾರ ಮೇಲೆ ಏನ್ ತೊಂದರೆ ಆಗ್ತಿದೆ. ಯಾಕಂದ್ರೆ ಪೊಲೀಸರು ಕೂಡ ನಿಸ್ಸಹಾಯಕರು, ಆರ್ಗನೈಸರ್ಸ್ ಎದುರಾಕೊಳ್ಳಕ್ಕಾಗಲ್ಲ. ಜಯಂತಿ ಉತ್ಸವಗಳಲ್ಲಿ ಡಿಜೆ ಬ್ಯಾನ್ ಮಾಡಬೇಕು ಅನ್ನೋ ಸರ್ಕಾರದ ನಡೆಗೆ ಬಿಜೆಪಿಯಲ್ಲಿ ಪರ ವಿರೋಧದ ಅಭಿಪ್ರಾಯ ವ್ಯಕ್ತಗೊಂಡಿದೆ. ಹಿಡಿದಂತೆ ಸರ್ಕಾರ ಮುಂದಿನ ದಿನಗಳಲ್ಲಿ ಡಿಜೆಯನ್ನು ಬ್ಯಾನ್ ಮಾಡಿದ್ರೂ ಆಶ್ಚರ್ಯ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಕೈ ಸುಡ್ತಾ ಇದೆ. ಉಪಚುನಾವಣಾ ಕದನ. ಟಿಕೆಟ್ಗಾಗಿ 2 ಕ್ಷೇತ್ರಗಳಲ್ಲಿ ಬಿಗಿ ಪಟ್ಟು ಹಿಡಿಯಲಾಗಿದೆ. ಹಗ್ಗದ ಮೇಲಿನ ನಡಿಗೆಯಾಗಿದೆ ಕಾಂಗ್ರೆಸ್ಗೆ ಇದು. ಉಪಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ಟಿಕೆಟ್ ಆಕಾಂಕ್ಷಿಗಳು ಸಿಕ್ಕಾಪಟ್ಟೆ ಜನ ಇರೋದ್ರಿಂದ 2 ಕ್ಷೇತ್ರಗಳಲ್ಲಿ ಟಿಕೆಟ್ಗಾಗಿ ಬಿಗಿಪಟ್ಟು ಹಿಡಿಯಲಾಗ್ತಾ ಇದೆ. ಹಾಗಾಗಿ ಹಗ್ಗದ ಮೇಲಿನ ನಡಿಗೆಯಾಗಿದೆ ಕಾಂಗ್ರೆಸ್ಗೆ. ಯಾರಿಗೆ ಟಿಕೆಟ್ ಕೊಟ್ಟರು ಸೋಲು ಅಂತ ಭೀತಿ. ಗೆಲ್ಲಿಸ್ಕೊಂಡು ಬರಲೇಬೇಕಾದಂಥ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಡಬೇಕಾಗತ್ತೆ. ಕಾಂಗ್ರೆಸ್ ಕೈ ಸುಡ್ತಾ ಇದೆ ಉಪಚುನಾವಣಾ ಕದನ. ಯಾರಿಗೆ ಒಬ್ಬರಿಗೆ ಟಿಕೆಟ್ ಕೊಟ್ಟರು ಮತ್ತೊಂದು ಪಂಗಡ ಅಸಮಾಧಾನಗೊಳ್ಳುವಂತಹ ಸಾಧ್ಯತೆ ಬಹಳ ಹೆಚ್ಚಾಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೇ ನೋಡಿ ಟಿಕೆಟ್ ಜಟಾಪಟಿ ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತ. ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಡಬಾರ್ದು ಅಂತ ಪಟ್ಟು ಹಿಡಿಯಲಾಗಿದೆ. ಮುಸ್ಲಿಂ ಮುಖಂಡರಲ್ಲೇ ಸಾಕಷ್ಟು ಭಿನ್ನಾಭಿಪ್ರಾಯ ಇದೆ. ಕೆಲವರು ಶಾಮನೂರು ಅವ್ರ ಜೊತೆ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೆಚ್ಚಿನವರು ಶಾಮನೂರು ಅವರ ವಿರುದ್ಧ ಇದ್ದಾರೆ. ಸಮರ್ಥ ಶಾಮನೂರು ವಿಚಾರದಲ್ಲೂ ಕೂಡ ಸಾಕಷ್ಟು ಭಿನ್ನಾಭಿಪ್ರಾಯ.
ಸಮರ್ಥ ಶಾಮನೂರು ಪರ ಲಾಬಿ ಮಾಡ್ತಾ ಇದ್ದಾರೆ ಅಂತ ಶಾಮನೂರು ಕುಟುಂಬದ ವಿರುದ್ಧ ಆಕ್ರೋಶ ಕೇಳಿಬಂದಿದೆ. ಅತ್ತ ಬಾಗಲಕೋಟೆಯಲ್ಲೂ ಕೂಡ ಮೇಟಿ ಕುಟುಂಬದಲ್ಲಿ ಇದೇ ಥರ ಫೈಟ್. ಒಂದು ಕಡೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಬೇಕು ಅಂತ ಎಸ್ ಮಲ್ಲಿಕಾರ್ಜುನ ಪಟ್ಟು ಹಿಡಿದಿದ್ದಾರೆ. ಮತ್ತೊಂದು ಕಡೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಬೇಕು ಅಂತ ಮುಸ್ಲಿಮರು ಸಮರ ಸಾರಿದ್ದಾರೆ. ದಿನ ಕಳೆದಂತೆ ಈ ದಾವಣಗೆರೆ ದಕ್ಷಿಣ ಟಿಕೆಟ್ ಕಿಚ್ಚು ದಗದಗಿಸ್ತಾ ಇದೆ. ಸಮರ್ಥ್ ಪರ ಮುಸ್ಲಿಂ ಮುಖಂಡರ ಲಾಬಿ, ಗೇರವ್ ಹಾಕಿ ಮುಸ್ಲಿಂ ಯುವಕರು ಕಿಡಿ. ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಟಿಕೆಟ್ ಜಟಾಪಟಿ ಮತ್ತಷ್ಟು ಕಾವೇರಿದೆ. ಸಮರ್ಥ ಶಾಮನೂರು ಪರ ಟಿಕೆಟ್ ಲಾಬಿಗೆ ತೆರಳಿದ್ದ ಮುಸ್ಲಿಂ ಮುಖಂಡರಿಗೆ ಮುಸ್ಲಿಂ ಯುವಕರೇ ಗೇರವ್ ಹಾಕಿದ್ದಾರೆ. ಕೆಲ ದಿನಗಳ ಹಿಂದೆ ಸಮರ್ಥ್ಗೆ ಟಿಕೆಟ್ ನೀಡುವಂತೆ ಸಿಎಂ ಡಿಸಿಎಂಗೆ ಮಲ್ಲಿಕಾರ್ಜುನ್ ಬೆಂಬಲಿಗರು ಮನವಿ ಮಾಡಿದ್ರು. ಈ ವೇಳೆ ಮುಸ್ಲಿಂ ಮುಖಂಡ ತಂಜುಮಲ್ ಇಸ್ಲಾಂ ಕಮಿಟಿ ಮಾಜಿ ಅಧ್ಯಕ್ಷ ದಾದು ಸೇಠ್ ಹೋಗಿ ಲಾಬಿ ಮಾಡಿದ್ರು. ಇದೀಗ ಮುಸ್ಲಿಂ ಯುವಕರು ತಂಜುಮಲ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. 500 ಕೊಟ್ರೆ ಮುಸ್ಲಿಮರು ಮತ ಹಾಕ್ತಾರೆ ಎಂದಿದ್ದಾರೆ. 500 ವರ್ಗಕ್ಕೆ 500 ರೂಪಾಯಿ 1000 ರೂಪಾಯಿ ಓಟ್ ಕೊಟ್ಟರೆ 500 ವರ್ಗ ಸಮರ್ಥಿಗೆ ಓಟ್ ಹಾಕತ್ತೆ, ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಮ್ಮ ಇದು ಹೋರಾಟ ಆಗಿ ಸಮಾಜ ಅಧ್ಯಕ್ಷರು ಅಲ್ಲಿದ್ದರು. ನಿನ್ನೆ ನೀವು ಯಾಕೆ ಪ್ರಶ್ನೆ ಮಾಡಿಲ್ಲ ಮಲ್ಲಿಕಾರ್ಜುನ್ ಅವರಿಗೆ, ಸಮರ್ಥ ಅಭಿಮಾನಿಗಳಿಗೆ, ಸಮರ್ಥಿಗೆ ಯಾಕೆ ಕೇಳಿಲ್ಲ 500 ರೂಪಾಯಿ 1000 ರೂಪಾಯಿ ಅಂದ್ರಲ್ಲ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ. ನಾವು ಹೇಳಿಲ್ಲ, ನಮಗೆ ಗಮನದಲ್ಲೂ ಇಲ್ಲ ಅಂತಾರೆ ಅವರು. 100% ಸಮರ್ಥಕ್ಕೆ ಟಿಕೆಟ್ ಬಂದರೆ, ಸಮಾಜಕ್ಕೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನಾವು ಬೇರೆ ಪಕ್ಷಕ್ಕೆ ಓಟ್ ಹಾಕಲ್ಲ. 40,000 ಓಟು ನೋಟಾ ಮಾಡ್ತೀವಿ, ನೋಟಾ. ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಲೇಬೇಕು. ನಮ್ಮ ಮುಸ್ಲಿಂ ಸಮಾಜಕ್ಕೆ ಟಿಕೆಟ್ ಕೊಡಬೇಕು. ಬರೇ ನಾವು ಓಟ್ ಹಾಕಕ್ಕೆ ಸೀಮಿತ ಅಲ್ಲ, ನಾವು ಪಕ್ಷಕ್ಕೆ ದುಡಿದೇವೆ 35 ವರ್ಷದಿಂದ. ನಾನೇ ತಗೊಳ್ರಿ, ಸುಮಾರು 35 ವರ್ಷದಿಂದ ದುಡಿತಾ ಇದ್ದೀನಿ. ನಮಗೆ ಅಧಿಕಾರ ಬೇಡವಾ? ಬರೇ ನಿಮಗೆ ಬೇಕಾ ಅಧಿಕಾರ? ಯಾರು ಕಿವಿ ಕಡಿತಾರೋ ಅವ್ರಿಗೆ ಅಧಿಕಾರ. ನಾವು 35 ವರ್ಷದಿಂದ ಕಾಂಗ್ರೆಸ್ಸಿಗೆ ದುಡಿತಾ ಇದ್ದೀವಿ, ಓಟ್ ಹಾಕ್ತಾ ಇದ್ದೀವಿ, ಸತತ ನಿಮ್ಮ ತಂದೆಯವ್ರಿಗೆ ಗೆಲ್ಸ್ಕೊಂಬರಿದ್ದೀವಿ. ಈ ಸಲ ನೀವೇ ನಿಂತ್ಕೊಂಡು ನಮಗೆ ಟಿಕೆಟ್ ಕೊಡಿಸಿ ಗೆಲ್ಸ್ಬೇಕು. ಅಕಸ್ಮಾತ್ ಇದಕ್ಕೆ ನೀವು ಏನಾರ ನಿಮ್ಮದೇ ನೀವು ಮುಂದುವರ್ಸ್ಕೊಂಡು ಹೋದರೆ ಇದಕ್ಕೆ ನಾವು ಮುಂದೆ ಬರುವ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತೀವಿ. ಮುಸ್ಲಿಮರಿಗೆ ಟಿಕೆಟ್ ನೀಡಲು ಅಂಜುಮನ್ ಸಂಸ್ಥೆ ಒತ್ತಾಯ. ಅವಾಗೂ ನನಗೆ ನೆನಪಿದ್ದಾಗ ಕೇಳಿದರು, ಆ ಭಾಗದ ಆ ಮತಕ್ಷೇತ್ರದ ವೋಟರ್ಸ್, ವಿಶೇಷವಾಗಿ ನಮ್ಮ ಮುಸಲ್ಮಾನ್ ಬಾಂಧವರು, ಮಾನರಿಟಿ ಸಂಬಂಧಪಟ್ಟವರು, ಯಜಮಾನ್ರೆ ನೀವು ಪಕ್ಕದಲ್ಲಿ ಗ್ರಾಮೀಣಕ್ಕೆ ನೀವು ನಿಂದರ್ರಿ, ನಮ್ಗೆ ಇದು ಬಿಡ್ರಿ. ಇಲ್ಲಪ್ಪ, ನಾ ಇರೋ ತನಕ ಎಲ್ಲಿ ನಿಂದ್ರವ ಎಲ್ಲಿ ಹೋಗವ ಅಲ್ಲ ಅನ್ಕ ಹೇಳ್ತಿದ್ರು. ಸಹಜ ಎಲ್ಲರೂ ಒಪ್ಪಿದ್ರು ಆ ಮಾತಿಗೆ, ಹಿರಿಯರಿಗೆ. ಈಗ ಅದು ಜಾಗ ಖಾಲಿ ಆದ ನಂತರ ನಮಗೆ ಆ ಸೀಟ್ ಕೊಡಬೇಕನ್ನ ಕೆಲಸ ನಾವು ಒತ್ತಾಯ ಮಾಡ್ತೀವಿ. ಟಿಕೆಟ್ ಬಗ್ಗೆ ಹಿರಿಯರು ತೀರ್ಮಾನ ಮಾಡ್ತಾರೆ. ಅದೆಲ್ಲ ಅವ್ರ ಮೇಲೆ ಯಾಕಂದ್ರೆ ನನ್ಕಿಂತ ಎಲ್ಲರೂ ಹಿರಿಯವರೇ, ಇವರೆಲ್ಲರೇ ತೀರ್ಮಾನ ಮಾಡಿ, ಅದು ಸುಮ್ಮನೆ ಅದೆಲ್ಲ ಮಾತು ಹಾಕ್ಬೇಕು. ಒಂದು ಕಡೆ ಟಿಕೆಟ್ ಬೇಕು ಅಂತ ಶಾಮನೂರು ಕುಟುಂಬ ಪಟ್ಟು ಹಿಡಿದಿದೆ. ಮತ್ತೊಂದು ಕಡೆ ಟಿಕೆಟ್ ಕೊಡದಿದ್ರೆ ಬಂಡಾಯ ಏಳೋದಾಗಿ ಮುಸ್ಲಿಂ ಸಮುದಾಯ ಸಂದೇಶ ಸಾರಿದೆ. ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.